ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ, ಇವತ್ತಿನ ಈ ಒಂದು ವಾರದ ಪಂಚಾಂಗ ಫಲ ನೋಡೋಣ. ಹಾಗೆಯೇ ಇವತ್ತು ಸಂಜೆ ಆದಷ್ಟು ನಿಮ್ಮ ಜೊತೆ ಈ ಮಾರ್ಚ್ ತಿಂಗಳಲ್ಲಿ ಯಾವ್ಯಾವ ರಾಶಿಗೆ ಹೇಗಿದೆ ವಾರ ಭವಿಷ್ಯ ಹೇಳ್ತಿದ್ದೇನೆ. ಇಲ್ಲೂ ತುಂಬ ದಿನದಿಂದ ಗುರುಗಳೇ ನಮಗೆ ಮಾಸ ಭವಿಷ್ಯನೂ ಬೇಕು ಅನ್ನತಕ್ಕಂಥದ್ದು ಖಂಡಿತ ತಿಳಿಸ್ಕೊಡ್ತಾನೆ. ನಿಮ್ಮ ರಾಶಿಗೆ ಈ ಮಾಸ ಹೇಗಿದೆ, ಈ ಮಾರ್ಚ್ ತಿಂಗಳಲ್ಲಿ ಅನ್ನತಕ್ಕಂಥದ್ದು ಪೂರ್ಣ ಮಾಸ, ದಿನ ಭವಿಷ್ಯ, ವಾರ ಭವಿಷ್ಯ, ಮಾಸ ಭವಿಷ್ಯ, ವರ್ಷ ಭವಿಷ್ಯ ಬರೋಣ ನಿಮ್ಮ ಜೊತೆ ಅಂತ ಹೇಳ್ತಾ ಬನ್ನಿ. ಈ ವಾರದ ಪಂಚಾಂಗ ಫಲ ಹೇಗಿದೆ? 8ನೇ ತಾರೀಕು ಮಾರ್ಚ್ 2026 ಭಾನುವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತು ಫಾಲ್ಗುಣ ಮಾಸೆ ಕೃಷ್ಣ ಪಕ್ಷದ ಪಂಚಮಿ ತಿಥಿ ಸ್ವಾತಿ ನಕ್ಷತ್ರ ವ್ಯಾಘಟ ಯೋಗ ಕೌಲವ ಕರ್ಣ. ಇವತ್ತಿನ ಈ ಒಂದು ಪಂಚಾಂಗ ಸ್ಥಿತಿಗತಿ ಹಾಗೂ ವಿಶೇಷವಾಗಿ ಮಕರ ರಾಶಿಯ ಬಗ್ಗೆ, ಗ್ರಹಣದ ಬಗ್ಗೆ ಮಾತನಾಡಬೇಕು. ನಾಳೆ ಮಾತಾಡ್ತೇನೆ. ಮಕರ, ಕುಂಭ, ಮೀನ ಮುಗಿಸ್ಕೊಟ್ಬಿಡ್ತೇನೆ ಮುಂದಿನ ದಿನಗಳಲ್ಲಿ. ಹಾಗೆ ಇವತ್ತು ಸಂಜೆ ನಿಮ್ಮ ಜೊತೆ ನೇರವಾಗಿ ಲೈವಲ್ಲಿ ಮಾರ್ಚ್ ತಿಂಗಳು ಯಾವ ರಾಶಿ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾತಾಡೋಣ ನೇರವಾಗಿ ಅನ್ನತಕ್ಕಂಥದ್ದು ಹೇಳ್ತಾ, मैं तो सच्चा था इसीलिए धोखा खा लिया. ಧರ್ಮರಾಯ ಹೇಳೋ ಮಾತಿದು. ನಮ್ಮ ಸುತ್ತಮುತ್ತಲು ಇಂಥದೊಂದು ಪ್ರಬೋಧ ತುಂಬ ಜನ ಹೇಳೋದು ಕೇಳ್ತಿರ್ತಾರೆ. ಗುರುಗಳೇ, ನಾನು ಸತ್ಯವಂತ ಆಗಿದ್ದಕ್ಕೆ, ಒಳ್ಳೆಯವನಾಗಿದ್ದಕ್ಕೆ, ನೀತಿ ನಿಜಾಯಿತಿ ಅಂತ ಇದ್ದಿದ್ದಕ್ಕೆ, ಅದು ನಿಮಗೋಸ್ಕರ ನೀವು ಇಟ್ಕೊಂಡಿರ್ಬೇಕು. ಅದೊಂದು ಪ್ರೊಟೆಕ್ಷನ್, ನಿಜವೇ. ಅದನ್ನೆಲ್ಲ ತಗೊಂಡು ಚೆಲ್ಲೋ ಥರ ಮಾಡಿ ಇಟ್ಕೊಂಡ್ರೆ, ಒಂದು ಲೋಟಕ್ಕೆ ಒಂದು ಪಾಯಸ ಅಂತ ಮಾಡ್ತೀವಿ, ಒಂದಿಷ್ಟೇ ಸಿಹಿ ಹಾಕಬೇಕು ಅನ್ನೋದಿದೆ. ವಿಪರೀತ ಸಿಹಿ ಹಾಕಿದ್ರೆ ಮಕ್ಕಳೇ ಇನ್ನೊಬ್ಬನ ಬ್ಲೇಮ್ ಮಾಡ್ತಾ ಕೂತ್ಕೊಳ್ಳೋದು. ಹೌದು, ಇವತ್ತು ನಡೀತಿರೋದು ಅದೇ. ನಾನು ನಿಜವಾಗ್ಲೂ ಮೇತು ಸಚ್ಚಾತ ಇಸಿಲಿಯೇ ಧೋಖಾ ಖಾ ಲಿಯಾ. तू तो चालाक था इसीलिए बच गया. ಅವನು ಹುಷಾರ್ ಸ್ವಾಮಿ, ಅವನು ಚಾಲಾಕಿ, ಅವನು ಚಾಲಾಕಿಯೇ. ನೀವು ಜಡ್ಜ್ಮೆಂಟ್ ಮಾಡೋದ್ರಲ್ಲಿ ತಪ್ಪು ಮಾಡಿಬಿಟ್ಟು ಅವನು ಯಾವುದೋ ರೀತಿಯಲ್ಲಿ, ಮೊನ್ನೆ ಕೂಡ ನೋಡಿ ಯಾವುದೋ ಒಂದು EV ಕಂಪನಿ ಸ್ಕೂಟರ್ ಎಷ್ಟೋ ಕೋಟಿ ಗಟ್ಟಲೆ ಅಂತ, ಒಂದು 20,000 ರೂಪಾಯಿ ನಿಮ್ಗೆ ಸಬ್ಸಿಡಿ ಕೊಡಿಸ್ತೇನೆ, ನನ್ನ ಸ್ಕೂಟರ್ನ ತಗೊಳ್ಳಿ, EV ತಗೊಳ್ಳಿ ಅಂತ ಹೇಳ್ಬಿಟ್ಟು ಬ್ಯಾಂಕ್ ಹತ್ರ ತಾನೇ ಏನೋ ಮಾಡಿಕೊಂಡು ಅದನ್ನು EMI ಪೂರ್ತಿ ಕಟ್ಟೋಗಿ ಮಾಡಿ 20,000 ನುಂಗ ಹಾಕ್ಬಿಟ್ಟಿದ್ದಾನೆ. ಎಷ್ಟು ಸಾವಿರಾರು EV ಬೈಕು ಕೊಟ್ಬಿಟ್ಟು. ಸರ್, ನಾನು ಸತ್ಯವಂತ ಸರ್, ನಾನು ನಿಜಾಯಿತಿವಂತ ಸರ್, ನಾನು ನೀತಿವಂತ ಸರ್. ಅದೇ ಭಗವಂತ, ಅದು ನಿಮ್ಮ ಹತ್ರ ಇಟ್ಕೊಳ್ಳಿ, ಬಟ್ ಇನ್ನೊಬ್ಬನ ಹತ್ರ ವ್ಯವಹಾರ ಅಂತ ನೋಡಿ. ನಾನು ಆಗಾಗ ಹೇಳ್ತಿರ್ತೇನೆ, ನಮ್ಮ ಧರ್ಮ ನಮ್ಮ 4 ಗೋಡೆಯಲ್ಲಿ ಇರಬೇಕು. ಸಡನ್ ಆಗಿ ನಾನು ರಸ್ತೆನಲ್ಲಿ ಬರ್ತಿದ್ದೇನೆ, ಒಂದು ಮೆಟ್ರೋನಲ್ಲಿ ಬಂದೆ, ನನಗೆ ಸಂಧ್ಯಾ ವಂದನೆಯ ಸಮಯ. ದಿಢೀರ್ ಅಂತ ಹೇಳ್ಬಿಟ್ಟು ನಾನು ಒಂದು ಹೊದಿಕೆ ತೆಗೆದು ಮೆಟ್ರೋ ಟ್ರೈನಲ್ಲಿ ಹಾಕ್ಬಿಟ್ಟು ಓಂ ನಮಃ ಶಿವಾಯ ಅಂತ ನಾನು ಶುರು ಹಚ್ಕೊಂಡ್ರೆ, ಇಲ್ಲ ವಿಷ್ಣು ಸಹಸ್ರನಾಮ ಅಂತ ಶುರು ಹಚ್ಕೊಂಡ್ರೆ, ಗಾಯತ್ರಿ ಶುರು ಹಚ್ಕೊಂಡ್ರೆ ನೀವೆಲ್ಲ ಗಾಬರಿ ಆಗ್ಬಿಡ್ತೀರ. ಖಂಡಿತ ಗಾಬರಿ ಆಗ್ಬಿಡ್ತೀರಿ. ಪ್ರೋಟೋಕಾಲ್ಸ್ ಇದೆ. ನನ್ನ ಧರ್ಮ ನನ್ನ 4 ಗೋಡೆಯಲ್ಲಿರಬೇಕು. ಹೊರಗಡೆ ಬಂದರೆ 4 ಜನಕ್ಕೆ ಹೇಗಿರಬೇಕು ಹಾಗೇ ಇರಬೇಕು. ನನ್ನ ದೇಶಕ್ಕೆ ಕೆಲವು ನಿಯಮಗಳಿದೆ, ಕಾನೂನಿದೆ, ಕಟ್ಟುಪಾಡಿದೆ. ನಾನು ಅಲ್ಲಿ ಬಂದು ವಿಪರೀತ ಧರ್ಮ ಬೋಧನೆಯಾಗಿ ಮೆಟ್ರೋ ಟ್ರೈನಲ್ಲಿ ಕೂತ್ಕೊಂಡು, ನಿಮಗೆ ಗೊತ್ತಾ ನನ್ನ ರಾಮನ ಬಗ್ಗೆ ಅಂದರೆ ಹಾಕೊಂಡು ತದಕ್ತಾರೆ.
ನನ್ನ ಶಿವನ್ ಬಗ್ಗೆ ಗೊತ್ತಿದೆಯಾ ಅಂತ ಹೇಳ್ಬಿಟ್ಟು ಎಲ್ಲಾನು ಬಾ ನನ್ನ ಮಾತು ಕೇಳು. ಯಾರು ಕೇಳ್ತಾರೋ ಅವ್ರು ಕೇಳ್ತಾರೆ, ಅಲ್ಲಿ ಹೇಳ್ಕೊಳ್ಳೋಣ. ಎಲ್ಲ ಕಡೆ ಅದನ್ನೇ ನಾನು ಒತ್ತಡ ತಗೊಂಡೋದ್ರೆ ಯಾರು ನನ್ನ ಹತ್ರಕ್ಕೆ ಸೇರಿಸ್ಕೊಳ್ಳಲ್ಲ. ನನ್ನ ಧರ್ಮ ನನ್ನಲ್ಲಿಯೇ ಇರಬೇಕಂದ್ರೆ ಅದರ ಅರ್ಥ ನಾನು ಒಳ್ಳೆತನ ಅದು ನನ್ನನ್ನು ಕಾಪಾಡ್ಕೊಳ್ಳೋಕ್ಕೆ ಸಾಕು. ನನಗೊಂದು ಆತ್ಮತೃಪ್ತಿ ಇದೆ, ಯಾರಿಗೋ ಒಂದಷ್ಟು ಕೊಡ್ಲಿಕ್ಕೆ, ಯಾರಿಗೋ ಒಂದಷ್ಟು ಸಹಾಯ ಮಾಡಲಿಕ್ಕೆ. ಏನೋ ಅನ್ನಿಸ್ತು, ಒಂದು 4 ಕಸು ಕೊಟ್ಬಿಡಿ, ಒಂದು 4 ಗಿಡ ನೆಟ್ಬಿಡಿ, ದಿನ 4 ಪಕ್ಷಿಗಳಿಗೆ ಏನಾದರೂ, ರಾಸುಗಳಿಗೆ ಏನಾದರೂ ಒಂದಷ್ಟು ದವಸ ಧಾನ್ಯ ಹಾಕಿ. ಯಾರೋ ಬಡವರ ಮದುವೆ ಹೋಗಿ, ಕೈವಾರ ಕ್ಷೇತ್ರ ಅಂತಿದೆ. ನಿಮ್ ನಿಜವಾಗ್ಲೂ ಯಾರಾದ್ರೂ ಒಂದು 4 ಜನಕ್ಕೆ ಒಳ್ಳೇದು ಮಾಡಬೇಕು, ಮದುವೆ ಮಾಡಿಸ್ಬೇಕು, ಅಲ್ಲಿ ನಿತ್ಯ ಕಲ್ಯಾಣ. ತುಂಬಾ ಬಡವರಿಗೆ ನಿತ್ಯ ನಿಮ್ಗೆ ಎಲ್ಲೂ ಇಲ್ಲದಂತ ಒಂದು ಅದ್ಭುತವಾದಂತ ಕ್ಷೇತ್ರ, ನೀವು ಕೈವಾರ ಕ್ಷೇತ್ರಕ್ಕೆ ಹೋಗಿ. ತೀರಾ ಬಡವರು, ನಮ್ಗೆ ಹೇಗ್ ಮಾಡೋದು ಗೊತ್ತಿಲ್ಲ, ಅಲ್ಲಿ ಹೋಗಿ ಮದುವೆಗೆ ಹೋಗಿ ವಿಚಾರಿಸಿ. ಎಷ್ಟು ಅಚ್ಚುಕಟ್ಟಾಗಿ ಮದುವೆ ಮಾಡಿ ಮುಗಿಸ್ಕೊಡ್ತಾರೆ ಗೊತ್ತಾ? ಹುಡುಗ ಹುಡುಗಿ ಬರೋದಷ್ಟೇ, ಬಟ್ಟೆ ಸಮೇತ ಅವರೇ ಕೊಡ್ತಾರೆ, ತಾಳಿ ಸಮೇತ ಅವರೇ ಕೊಡ್ತಾರೆ. ಹೆಂಗೆ ಗೊತ್ತಾ? ಅಲ್ಲೊಂದು ಕನ್ಯಾದಾನ ಪ್ರಕ್ರಿಯೆ ಅಂತಿದೆ. ಯಾರು ಬೇಕಾದ್ರೂ ಹೋಗಿ ಮಾಡ್ಬೋದು. ನಮಗೊಂದು ಆಸೆ ಇರುತ್ತೆ, ಯಾರಿಗಾದ್ರೂ ಮದುವೆ ಮಾಡಿಸ್ಬೇಕು ಗುರುಗಳೇ, ನಮಗೊಂಥದ್ದೊಂದು ಆಸೆ. ಏನ್ ಮದುವೆ ಅಂದ್ರೆ ಈ ಕಾಲಕ್ಕೆ ಆಗೋ ಮಾತಾ? ವೆಡ್ಡಿಂಗ್ ಡೆಸ್ಟಿನೇಷನ್ ಅಂತ ಹೇಳ್ಬಿಟ್ಟಿದೆ. 15 ಲಕ್ಷ, 50 ಲಕ್ಷ, 1 ಕೋಟಿ, 5 ಕೋಟಿ ಏನೇನೋ ಆಗ್ಬಿಟ್ಟಿದಾವೆ ವೆಡ್ಡಿಂಗ್ ಡೆಸ್ಟಿನೇಷನ್ ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ಕೋತಾರೆ. ಇರೋರು ಮಾಡ್ಕೋತಾರೆ, ಇಲ್ದಿರೋನ್ ಗತಿ ಹೇಗೆ? ಸರ್, ನನ್ನ ಕಡೆಯವ್ರು ಒಂದು 20 ಜನ, ನಮ್ಮ ಹುಡುಗಿ ಕಡೆಯವ್ರು ಒಂದು 20 ಜನ, ಅಮ್ಮ ಅಪ್ಪ ಅತ್ತೆ ಚಿಕ್ಕತ್ತೆ ಚಿಕ್ಕಮ್ಮ ಒಂದು ಗಾಡಿ ಮಾಡ್ಕೊಂಡು ಮೊದಲೇ ಹೋಗಿ ಕೈವಾರದಲ್ಲಿ ಇಂಥ ಡೇಟಿಗೆ ಮದುವೆ ಮಾಡಬೇಕು, ನಾವು ನಿಶ್ಚಯ ಮಾಡ್ಕೊಂಡಿದೀವಿ ಗುರು ಹಿರಿಯರು ಅಂತ ಹೇಳ್ಬಿಟ್ಟು ಆ ಒಂದು ಪುಣ್ಯ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ನೋಡಿ. ಇಂಥ ಕ್ಷೇತ್ರಗಳಿದ್ದಾವೆ, ನಿಮಗೆ ಅದರ ಅರಿವಿಲ್ಲ. ಎಲ್ಲೋ ಹೇಗ್ ಮಾಡೋದು, ಹೆಂಗ್ ಮಾಡೋದು, ನಮ್ಮ ಮಕ್ಕಳಿಗೆ ಚೌಲ್ಟ್ರಿ ಇಲ್ಲ, ಯಾವ ದೇವಸ್ಥಾನದಲ್ಲಿ ಮಾಡೋದು ಅಂತ ತುಂಬಾ ಜನ ಕೇಳ್ತಿರ್ತಾರೆ. ಹೋಗಿ ಅಲ್ಲಿ ವಿಚಾರಿಸಿ, ನೀವೊಂದು ಡೇಟು ವೈದಿಕರ ಮುಖೇನೋ ಒಂದು ಡೇಟ್ ಫಿಕ್ಸ್ ಮಾಡ್ಕೋಬಿಟ್ಟು ಅಲ್ಲಿ ಹೋಗಿ ಒಂದು ಸಣ್ಣ ದುಡ್ಡು, ಒಂದು 2,000ನೋ 2,500ನೋ ಸರ್ಟಿಫಿಕೇಟ್ ಎಲ್ಲ ಕೊಡ್ತಾರೆ. ಶಾಸ್ತ್ರೋಕ್ತ ಮದುವೆ, ಪಂಡಿತೋತ್ತಮರುಗಳಿದ್ದಾರೆ, ವೈದಿಕರಿದ್ದಾರೆ, ಅಲ್ಲಿ ಮಾಡಿಸ್ಕೊಡ್ತಾರೆ ವಿಶೇಷವಾಗಿ. ಏನೋ ಬರ್ಕೋತಿದ್ದಾನೆ. ನನ್ನ ಗಂಗಮ್ಮ ದೇವಸ್ಥಾನದಲ್ಲಿ ವೈದಿಕರು ಬೇಕಾಗಿದ್ದಾರೆ ಪೂಜೆಗೆ. ಯಾರಾದರೂ ಹವ್ಯಕ ಬ್ರಾಹ್ಮಣರಾಗಲಿ, ಇಲ್ಲ ವೈಷ್ಣವರಾಗಲಿ, ಇಲ್ಲ ಮಾಧ್ವರಾದರೂ ಸರಿ, ಯಾರಾದರೂ ಸರಿ, ಸ್ಮಾರ್ತರಾದರೂ ಸರಿ, ನನ್ನ ಗಂಗಮ್ಮನ ಕ್ಷೇತ್ರಕ್ಕೆ, ಅಮ್ಮನವರ ಕ್ಷೇತ್ರದಲ್ಲಿ ಪೂಜೆ ಮಾಡಲು ಉಳಿಯಲಿಕ್ಕೆ ವಸತಿ ಉಂಟು, ಒಳ್ಳೆ ಸಂಭಾವನೆ ಉಂಟು, ಒಳ್ಳೆ ಕೈ ತುಂಬ ಒಂದಷ್ಟು ಪ್ರಸಾದದ ವ್ಯವಸ್ಥೆಯೂ ನಿಮಗುಂಟು. ಯಾರಾದರೂ ಕುಟುಂಬ ಸಮೇತ ಬಂದು ನೆಲೆಸ್ತೇವೆ ದಂಪತಿಗಳು ಅನ್ನೋರಾದ್ರೆ ಇನ್ನೂ ಒಳ್ಳೆಯದು. ಪ್ರಯತ್ನ ಮಾಡಿ. ನನ್ನ ಗಂಗಮ್ಮ ಕ್ಷೇತ್ರದ ಪದಾಧಿಕಾರಿಗಳು ಹೇಳಿದ್ರು, ಗುರುಗಳೇ ಸ್ವಲ್ಪ ನೋಡಿ ಅಂತ, ಅದನ್ನು ತಲುಪಿಸ್ತಿದ್ದೇನೆ, ಇರಲಿ. ಸೊ ಈ ಕೈವಾರದಲ್ಲಿ ವಿಶೇಷವಾಗಿ ನಿಮಗೆ ಈ ಥರದ್ದೊಂದು ಕನ್ಯಾದಾನ, ಒಂದು ಮದುವೆ ಮಾಡಿಸ್ಬೇಕು ಗುರುಗಳೇ, ನಮಗೊಂದು ಆಸೆ, ಗೋದಾನ ಮಾಡಿಸ್ಬೇಕು, ಗೋ ಸೇವೆ ಮಾಡಿಸ್ಬೇಕು ಅಂತ ಕ್ಷೇತ್ರನೂ ಹೇಳ್ತೇನೆ. ಇಲ್ಲಿ ಕೈವಾರದಲ್ಲಿ ಜನ್ಮ ಜನ್ಮಾಂತರದ ಪುಣ್ಯಕ್ಕೆ ಅಲ್ಲೊಂದಿದೆ. ಸೊ ಹೋಗಿ ನೀವು ಅಲ್ಲೊಂದು ಸೇವೆ ಮಾಡಬೇಕು, ದಾನ ಮಾಡಬೇಕು, ಇನ್ಯಾರಿಗೂ ಮಾಡಿ, ಇನ್ನೆಂಥವ್ರಿಗೂ ಮಾಡಿ, ಇನ್ನೆಲ್ಲೋ ಒಂದು ಭಾವ ಆಗಿ ಬೇಡ. ಯಾಕೆ ನಿಮಗೆ ಮನಸ್ಸಿಗೆ ಅಸಂತೃಪ್ತಿ? ಇಲ್ಲಿ ಮನಸ್ಸಿಗೆ ತೃಪ್ತಿ ಇದೆಯಲ್ಲ, ಹೋಗಿ. ಯಾರನ್ನೋ ನೆಚ್ಕೊಂಡು, ಯಾರನ್ನೋ ನೋಡ್ಕೊಂಡು, ಯಾರನ್ನೋ ಮಾತಾಡ್ಕೊಂಡು ಬೇಡ. ಯಾರಿಗೂ ಆ ಭಾವವೇ ಬೇಡ, ಕೆಡಕೆ ಬೇಡ. ತುಮಾರ ದಿಲ್ ಸಚ್ಚ, ನಿಮ್ಗೆ ಆ ಒಂದು ಕಾರ್ಯ ಮಾಡಬೇಕು. ಇಂಥ ಕ್ಷೇತ್ರಗಳಿದೆ, ಹೋಗಿ ಮಾಡಿ. ಅಲ್ಲಿ ತಲುಪಿಸಿ. ನಿಮ್ಮ ಮುಖೇನ ನೀವು ಒಂದು 2-2.5 ಸಾವಿರ ರೂಪಾಯಿ ಕಟ್ಟಿದ್ರೆ ನಿಮ್ಮ ಹೆಸರಿನಲ್ಲಿ ಒಬ್ಬ ಬಡ ಕುಟುಂಬಕ್ಕೆ ಮದುವೆಯ ಪೂರ್ಣ ವ್ಯವಸ್ಥೆ, 50 ಜನಕ್ಕೆ ಬೇಕಾಗಿರ್ತಕ್ಕಂಥ ಪ್ರಸಾದ, ಬಟ್ಟೆ, ಊಟ, ವಾಲಗ, ಪೌರೋಹಿತ್ಯ ಎಲ್ಲ ನಿಂತು ಶಾಸ್ತ್ರೋಕ್ತ ಮದುವೆ ಮಾಡಿಕೊಡ್ತಾರೆ. ನನ್ನ ಗುರುಗಳ ಕ್ಷೇತ್ರ ಪರಮ ಪೂಜ್ಯ ಕೈವಾರ ಕ್ಷೇತ್ರದಲ್ಲಿ ಮಾಡ್ತಾರೆ. ಮಾಡ್ಕೊಂಡು ಬನ್ನಿ, ಒಳ್ಳೇದಾಗ್ಲಿ. ಇಸಿಲಿಯೇ ಮೇ ಬೋಲ್ ರಹಾ ಹೂಂ, ಇದಕ್ಕೋಸ್ಕರವೇ ಹೇಳ್ತಿದ್ದೇನೆ. मैं तो सच्चा था इसीलिए धोखा खा गया. ಒಳ್ಳೆಯವ್ರ ಕಾಲ್ವೇ ಅಲ್ವಾ? ಅವನ್ ಚಾಲಾಕಿನಯ್ಯ, वो तो चालाक था इसलिए जीत लिया शकुनी, दुर्योधना.
ಅಲ್ಲೊಂದು ಚಾಲಾಕಿ ಬುದ್ಧಿ. ನೀವು ವ್ಯವಹಾರಕ್ಕೆ ಮನೆಯಿಂದ ಚಪ್ಪಲಿ ಹಾಕೊಂಡಿದ ತಕ್ಷಣ ಆ ರಾಹು ಪ್ರಭಾವ ಮೆಟ್ಟಿಟ್ಕೋಬೇಕು. ನಮಗಂತೂ ಕೆಟ್ಟದ್ದು ಬರೋಲ್ಲ, ನಿಜವೇ. ನಮಗಂತೂ ಮೋಸ ಮಾಡೋದು ಬರೋಲ್ಲ, ಸುಳ್ಳು ಹೇಳೋದು ಬರೋಲ್ಲ. ನಮ್ಮ ಮಟ್ಟಕ್ಕೆ ಸಣ್ಣ ಪುಟ್ಟ ಸುಳ್ಳು ಹೇಳ್ತೀವಿ ಸರ್. ಒಂದು ಆಟೋ ಓಡಿಸ್ತಿದ್ದೇವೆ, ಒಂದು 10 ರೂಪಾಯಿ ಹಾಕ್ಕೊಡಿ ಸರ್ ಅಂತೀವಿ, ನಿಜವೇ. ಒಂದು ಟ್ಯಾಕ್ಸಿ ಡ್ರೈವರ್ ಏನೋ ಒಂದು ಅಪೇಕ್ಷೆ, ಒಂದು 118 ರೂಪಾಯಿ ಆಗಿದೆ, ಇಲ್ಲ 128 ರೂಪಾಯಿ ಆಗಿದೆ, ಏನೋ ಒಂದು 150 ರೂಪಾಯಿ ಮಾಡ್ತಾರೆ ಅಂತ ನಾವು ಅನ್ಕೋತೇವೆ ಅಷ್ಟೇ. ನಾವು ಆ ಟ್ರಿಪ್ಗೆ ಹೂವು ಕಟ್ಟಿ ಮಾರ್ತಿದ್ದೇವೆ, ಏನೋ ಒಂದು 10-20 ರೂಪಾಯಿ ಮೊಳಗೆ ಸೇರಿಸ್ಕೊಂಡಿದ್ದೇವೆ ಅಷ್ಟೇ. ನಮಗೆ ನಾವೇನು ವಿಪರೀತ ಈ ಥರ ಬಾಚ್ಕೊಳ್ಳುವಂಥ ಬುದ್ಧಿ ನಮಗಿಲ್ಲ. ನಮ್ಮ ಸುತ್ತಮುತ್ತ ನೀವು ಹೊರಗಡೆ ಬಂದರೆ, ನೆನಪಿಟ್ಟುಕೊಳ್ಳಿ, ನೀವು ಹೊರಗಡೆ ಬಂದರೆ ಮಾತಾಡೋ ಅಧಿಕಾರವೇ ಇಲ್ಲ. वो तो चालाकी था, तू तो चालाकी था, इसलिए तू बच गया. मैंने तो दिल से निभाया, तू तो दिमाग से निभाया. ಹೌದಪ್ಪ, ನಾನು ಅದಕ್ಕೆ ಹೇಳ್ತಿರ್ತಾನೆ, मैंने तो दिल से निभाया. ಎಲ್ಲಿ ಹೃದಯದಿಂದ ನಡ್ಕೋಬೇಕು, ಮನಸಾಕ್ಷಿ ಇಟ್ಟು ನಡ್ಕೋಬೇಕು. ಮನಸಾಕ್ಷಿ ಇಟ್ಟು ಯಾರ ಹತ್ರ ನಡ್ಕೊಳ್ಳೋದು ಸ್ವಾಮಿ? ಇಲ್ಲಿ ಮನಸಾಕ್ಷಿ ಹೊರಗಡೆ. ಅವನ ಹತ್ರ ಮನಸಾಕ್ಷಿ ಇದೆಯಾ? ಖಂಡಿತ ಇಲ್ಲ, ಖಂಡಿತ ಮನಸಾಕ್ಷಿ ಇಲ್ಲ. ಪ್ರಯತ್ನ ಪಡದೆ ಎಲ್ಲ ಆಗ್ಬಿಡ್ಬೇಕು, ಬಿಟ್ಟು ಸಿಗಬೇಕು ಅನ್ನತಕ್ಕಂಥದ್ದು. ಸರ್ಕಾರ ಏನೋ ಘೋಷಿಸ್ತು, ಏನೋ ಕೊಡ್ಲಿಲ್ಲ ಬಿಡು, ಇವನ್ ಕೊಡ್ತಾನೆ ಅಂತ ನಾವೇನು ನಂಬ್ಕೊಂಡಿರ್ಲಿಲ್ಲ. ಬಟ್ ನೀನ್ ಯಾಕೋ ಕೊಡ್ಲಿಲ್ಲ, ಫ್ರೀ ಬಸ್ ಯಾಕೋ ಕೊಡ್ಲಿಲ್ಲ, 2,000 ರೂಪಾಯಿ ಯಾಕೋ ಕೊಡ್ಲಿಲ್ಲ, ಫ್ರೀ ಕರೆಂಟ್ ಯಾಕೋ, ಇದನ್ನೇ ಮಾತಾಡೋದು. ಸರಿ, ತಗೊಂಡು ನಿಯತ್ತಾಗಿ ಓಟ್ ಹಾಕಿರ್ತೀರಾ? ಖಂಡಿತ ಇಲ್ಲ. 1 ತಿಂಗಳು ಲೇಟ್ ಆಗಿಲ್ಲಿ ನೋಡಿ, ಆಲ್ರೆಡಿ ಇಂಟರ್ನಲ್ ಅಲ್ಲೊಂದು ಸರ್ವೆ ತೆಗ್ದಿದ್ದಾರೆ ಅಂತ. ಕಡಿಮೆ ಅಂದ್ರು 70ರಿಂದ 80 ಸೀಟು ಡಿಮೀಲು. ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ. 70ರಿಂದ 80 ಸೀಟು ಈ ಸರ್ಕಾರ ಬರೋದಿಲ್ಲ. ಅವರದೇ ಒಂದು ಇಂಟರ್ನಲ್ ಸರ್ವೆ. ಸ್ವಾಮಿ ಮುಳುಗೋದು ವಿಶ್ವಾಮಿ, 2,000 ರೂಪಾಯಿ ಕತೆ ಎಲ್ಲೋಯ್ತು, ಫ್ರೀ ಕರೆಂಟ್ ಕತೆ ಎಲ್ಲೋಯ್ತು, ಫ್ರೀ ಬಸ್ ಕತೆ ಎಲ್ಲೋಯ್ತು, ಯೋಚನೆ ಮಾಡಿ ನೋಡಿ. ಅವೆಲ್ಲ ಇಲ್ಲ. ಅದಕ್ಕೆ ಹೇಳ್ತಿದ್ದೇನೆ, ಮೇತು ದಿಲ್ ಸೆ ನಿಭಾಯ, ದಿಲ್ ಸೆ ಕಿಸ್ಕೋ ನಿಭಾಯ. ಹೃದಯದಿಂದ ನಿಭಾಯಿಸ್ಬೇಕಾಗಿರೋದು, ಹೃದಯದಿಂದ ಮಾಡಬೇಕಾಗಿರೋದು ದೇವರ ಹತ್ರ, ನಮ್ಮವ್ರ ಹತ್ರ. ಅದಕ್ಕೆ ಹೃದಯ ಇರೋರು ಕಿತ್ತಾಡ್ತೀವಿ ನಾವು. ಸ್ವಲ್ಪ ನೇರ ಮಾತಾಡ್ತೀವಿ, ಇದ್ದಾಗ ಮಾತಾಡ್ತೀವಿ, ಇಲ್ಲ ಅಂದ್ರೆ ಇಲ್ಲ ಅಂತೀವಿ. ಅದಿಲ್ಲ. ತೂತು ದಿಮಾಗ್ ಸೆ ಚಲಾಯ, ತೂತು ದಿಮಾಗ್ ಸೆ ನಿಭಾಯ. ಎದುರುಗಡೆ ಅವನು ಮಾತ್ರ ಅವನ್ ಬುದ್ಧಿ ಇಟ್ಕೊಂಡೆ ಹೆಂಗೆ ನಿಮ್ಮನ್ನ ಟಾರ್ಗೆಟ್ ಮಾಡಬೇಕು, ಎಷ್ಟು ಸುಲಿಗೆ ಮಾಡಬೇಕು, ಹೆಂಗೆ ಮಾಡಬೇಕು. ಮೊನ್ನೆ ಕೂಡ ಒಂದು ಜಾತಕ ಕೈ ಮೀರಿ ಹೋಗ್ಬಿಟ್ಟಿದೆ, ಎಡವಟ್ಟು ಮಾಡ್ಕೋಬಿಟ್ಟಿದ್ದಾರೆ. ಗುರುಗಳೇ ಬದಲಾಯಿಸ್ಕೊಟ್ಬಿಡಿ. ಇಲ್ಲಮ್ಮ, ನಾನು ಬೇರೆಯವ್ರ ಥರ ಏನೋ ಒಂದು ಹೇಳಿ ಆ ಹೋಮ ಮಾಡಬೇಕು, ಈ ಪೂಜೆ ಮಾಡಬೇಕು, ಇದಕ್ಕೊಂದು 5 ಲಕ್ಷ ಖರ್ಚಾಗುತ್ತೆ ಅಂತ ಪೀಕ್ಬೇಕು. ಖಂಡಿತ ಇಲ್ಲ. ನೀನ್ ಏನೇ ಪೂಜೆ ಮಾಡಿದರು, ಎಲ್ಲಿ ಹೋಗಿ ಪೂಜೆ ಮಾಡಿದ್ರು, ಯಾವ ಕಾಶಿ ಕ್ಷೇತ್ರಕ್ಕೆ ಮುಳುಗಿ ತಗೊಂಡ್ ಬಂದ್ರು, ಇದು ಬೆಳ್ಳಿಯೇ ಅಂತ. ಪಾಂಡವರಿಗೂ ವನವಾಸ ತಪ್ಪಲಿಲ್ಲ. ಪಾಂಡವರಿಗೂ ವನವಾಸ ಪೂಜೆ ಮಾಡಿಬಿಟ್ರೆ ನಿಮ್ಮ ಈ ಒಂದು ಭಾವ ತಪ್ಪುತ್ತಾ? ತಿಳ್ಕೊಂಡು ಮಾಡಬೇಕಿತ್ತು. ಮಾಡೋಕ್ ಮೊದಲು ಈ ಕಳ್ಳತನ, ಈ ಮೋಸ, ಅಯ್ಯೋ ಇದು ನಮ್ಮನ್ನ ಸುಲಿಯುತ್ತಾ, ಏನ್ ಬಡಿಯುತ್ತೆ, ಮರ್ಯಾದೆಗೆ, ಗೌರವಕ್ಕೆ ಅನ್ನತಕ್ಕಂಥದ್ದು ಏನಾದ್ರೂ ಒಂದು ಆಲೋಚನೆ ಇತ್ತಾ? ಖಂಡಿತ ಇಲ್ಲ. ಮಾಡಿಟ್ಕೋಬಿಟ್ರೆ, ಎಡವಟ್ಟು ಮಾಡಿಟ್ಕೋಬಿಟ್ರೆ ನಾವು ಯಾರು ಬ್ಲೇಮ್? ಅವರಿಂದ ಆಯ್ತು, ಇವರಿಂದ ಆಯ್ತು. ನೋಡಿ, ವೈದಿಕರನ್ನ ಕೇಳಿ ಅಂತ ನಾನು ಆಗಾಗ ಹೇಳ್ತಿರ್ತೇನೆ. ನಮ್ಮ ಸುತ್ತಮುತ್ತ ಇರೋ ಪ್ರಪಂಚ. ಮೊನ್ನೆನೂ ಕೂಡ ನೋಡಿ, ಯಾವುದೋ ಒಂದು ಮದುವೆ ಮಾಡಿಬಿಟ್ಟಿದ್ದಾರೆ. ಫೋನ್ ಬರ್ತಿದೆ ಹುಡುಗಿ ಫೋನ್ಗೆ. ಇವ್ರು ಏನೋ ಇದು ಅವಾಯ್ಡ್ ಮಾಡ್ತಿದ್ರೆ ತಾವೇ ತೆಗೆದು ಮಾತಾಡಿದ್ರೆ, ನಮ್ಮಮ್ಮ ಇದ್ದಾಳ ಕೊಡಿ ಅಂತ. ಎಲ್ಲರೂ ದಿಗ್ಭ್ರಾಂತರಾಗ್ಬಿಟ್ಟಿದ್ದಾರೆ. ಪುಣ್ಯಾತಗೀರ್ತಿ ಆಕೆಗೇನು ಬಾಯಿಗೆ ಟೇಪ್ ಹಾಕಿದ್ರಾ? ಯೋಚನೆ ಮಾಡಿ ನೋಡಿ. 2 ಮಕ್ಕಳ ತಾಯಿಯೇ ಮುಚ್ಚಿಟ್ಟು ಮದುವೆ ಆಗಿರೋದು. ನಮ್ಗೆ ಗೊತ್ತಿಲ್ಲ ಸ್ವಾಮಿ, ಬ್ರೋಕರ್ ಹೇಳಿರ್ತಾರೆ ಅಂತ ಅನ್ಕೊಂಡಿದ್ವಿ. ಅವರೇ ಹೇಳಿದ್ವಿ, ನೀವೇನು ಹೇಳ್ಬೇಡಿ, ಎಲ್ಲ ನಾವು ಹೇಳಿದ್ದೀವಿ. ನೀವು ಹೋಗಿ ತಾಳಿ ಕಟ್ಟಿಸ್ಕೊಳ್ಳಿ, ಒಂದು 2.5 ಲಕ್ಷದ ಒಡವೆ, ಇನ್ನೊಂದು 2.5 ಲಕ್ಷದ ಮದುವೆ ಖರ್ಚು. ಅವನ ಮರ್ಯಾದೆ ಏನಾಗಬೇಕು?
ಹೆಂಗಿರುತ್ತೆ ಯೋಚನೆ ಮಾಡಿ ನೋಡಿ. ಇನ್ನೂ ಒಬ್ಬ ಮೊನ್ನೆ ಎಲ್ಲ ಹೇಳ್ತೀನಿ, ಮದುವೆ ಆಗ್ಬಿಡ್ಲಿ ಹೇಳ್ತೀನಿ ಅಂತಾನೆ ಅಲ್ಲಿ ಏನೇನೋ ಗುಸು ಗುಸು ನಡೀತಿದೆ. ಮದುವೆ ಹಿಂದಿನ ದಿನ ಲೆಟ್ರು, ಅವನ ಕತೆಗಳು, ಪುಂಕ ಕತೆಗಳು, ಏನೇನೋ ಕೇಸುಗಳೆಲ್ಲ ಇದೆ, ಎಲ್ಲ ಮುಚ್ಚಿಟ್ಟಿದ್ದಾನೆ. ಮದುವೆ ನಿಲ್ಸಿದ್ರೆ ಮದುವೆ ಆದ್ಮೇಲೆ ಗತಿ, ಆ ಹೆಣ್ಮಗು ಗತಿ. हमने तो दिल से निभाया लेकिन ये लोग तो चालाकी से दिमाग से निभाया. ದಿಮಾಗ್ ಸೆ. ಇದಕ್ಕಿದೆಯಲ್ಲ, ಇದಕ್ಕೆ ಮನಸ್ಸಾಕ್ಷಿ, ಅಂತರ್ಸಾಕ್ಷಿ ಖಂಡಿತ ಇಲ್ಲ. ಇವತ್ತು ಆ ರೀತಿ ಆಗ್ಬಿಟ್ಟಿದೆ. ಕೀಳಲೇಬೇಡಿ. ಅದಕ್ಕೆ ನಿಮ್ಮ ಮನಸ್ಸಾಕ್ಷಿಯಿಂದ ಯಾರ ಹತ್ರ ನಡ್ಕೋಬೇಕು? ನಿಮ್ಮ ಗುರುಗಳ ಹತ್ರ, ಮುಖ್ಯವಾಗಿ ನಿಮ್ಮ ತಂದೆ ತಾಯಿ. ನಮ್ಮನ್ನು ಪೋಷಿಸಿದ್ದಾರೆ, ಅವರು ಕಾಪಾಡಿದ್ದಾರೆ, ರಕ್ತ ಬೆವರು ಹರಿಸಿ ನಮ್ಮನ್ನ ಬೆಳೆಸಿ ನಿಲ್ಲಿಸಿ, ವಿದ್ಯೆ ಬುದ್ಧಿ, ಅವ್ರ ರಾತ್ರಿ ಹಗಲು ಅನ್ನದೇ ನಮ್ಮನ್ನ ನಿಲ್ಲಿಸಿ ಇವತ್ತೊಂದು 24-25 ಆಗಿದೆ. ಮದುವೆಗೊಂದು ನೋಡ್ತಿದ್ದಾರೆ. ಸರಿ ಆಯ್ತು, ಕಾಯೋಣಂತೆ, ನೋಡೋಣಂತೆ. ಸರಿ, ಒಂದು ಪ್ರೀತಿ ಗೆಳೆತನ ಆಗಿದೆ, ನಮ್ಮದೊಂದು ಇಷ್ಟದ್ದಾಗಿದೆ, ಕಾಯೋಣ. ದುಡ್ಕೊಂಡಿರ್ತಾರ ಬೇಡ. ಅಲ್ಲಿ ಯಜಮಾನ ಒಂದು ಸಂಬಳ ಕೊಟ್ಟಿದ್ದಾನೆ, ಅಲ್ಲಿ ನಿಯತ್ತು ಹೃದಯದಿಂದ ಬರಬೇಕು. ನಮ್ಮವ್ರ ಹತ್ರ ಹೃದಯದಿಂದ ಮಾತನಾಡಬೇಕು. ನಮ್ಮವರ ಬಳಿ ಹೃದಯವನ್ನ ಪರಿಪೂರ್ಣವಾಗಿ ಇದು ಮಾಡ್ಕೋಬೇಕು. ಅಮ್ಮನ ಹತ್ರ ಲೆಕ್ಕಾಚಾರ, ಹೆಂಡತಿ ಹತ್ರ ಮುಚ್ಚಿಡೋದು, ಗಂಡನ ಹತ್ರ ಮುಚ್ಚಿಡೋದು, ವ್ಯವಹಾರಗಳು, ದುಡ್ಡುಗಳು, ಇನ್ನೊಂದು ಅಪ್ಪ ಅಮ್ಮನ ಹತ್ರ ಮುಚ್ಚಿಡೋದು, ದೇವ್ರ ಹತ್ರ ಮುಚ್ಚಿಡೋದು. ಅರೆ, ನೀವು ಏನ್ ಮಾಡ್ತಿದ್ದೀರಿ ಗೊತ್ತಾ? ಎಲ್ಲಿ ಮುಚ್ಚಿಡಬಾರ್ದು ಅಲ್ಲಿ ಮುಚ್ಚಿಡೋದನ್ನ ಬಿಟ್ಬಿಟ್ಟು ಬೇರೆ ಕಡೆ ಇದು ಮಾಡಿರ್ತಿರೋದು. ಅವನು ಖಂಡಿತ ಬರುವುದಿಲ್ಲ, ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಇದೇ ನೀವು ಮಾಡ್ಕೊಳ್ತಿರೋ ಒಂದು ಎಡವಟ್ಟು. ಯಾರನ್ನೋ ನೋಡಿ, ಅದಕ್ಕೆ ಹೇಳ್ತಿರ್ತೀನಿ, ಮೇತು ವಿಶ್ವಾಸಕ್ಕೂ ಢೂಂಢತಾತ, ತೂ ತೋ ವಿಶ್ವಾಸಕ್ಕೂ ತೋಡ್ತಾತ. ನಾವು ಎಲ್ಲರಲ್ಲೂ ವಿಶ್ವಾಸವನ್ನ ಹುಡುಕ್ತಿದ್ದೇವೆ. ನಮ್ಗದೇ ಗೊತ್ತಿರೋದು. ಅದರಲ್ಲೂ ನಮ್ಮ ಕನ್ನಡದವರು. ನೀವು ನೋಡಿ, ಯಾರನ್ನಾದ್ರೂ ಮೊನ್ನೆ ನೋಡಿ, ಆ 2 ಕಳ್ಳರು, ಬೇಜಾರು ಮಾಡ್ಕೋಬೇಡಿ, ಮೊಬೈಲ್ ಕಳ್ಳರು ಪ್ಲೇನಲ್ಲಿಂದ ಬಂದು ಕದ್ಕೊಂಡು ಹೋಗಿರೋದು. ಆ ಚೋರ್ ಗುರುಗಳು ಪ್ಲೇನಲ್ಲಿ ಬಂದು ನಮ್ಮವರ, ನಮ್ಮ ಕನ್ನಡದವ್ರು ಇಂಥ ಕಿಲಾಡಿ ಕೆಲಸಗಳು ಮಾಡೋದು ಎಲ್ಲಾದ್ರೂ ಕೇಳಿದೀರಾ, ನೋಡಿದೀರಾ? ಮೇತೋ ವಿಶ್ವಾಸಕ್ಕೂ ಢೂಂಢತಾತ. ನಮ್ಮವರಲ್ಲಿರೋ ವಿಶ್ವಾಸವೇ ಇವತ್ತು ನಮ್ಮ ಕನ್ನಡ ನಾಡಿಗೆ ಆಪತ್ತಾಗಿದೆ, ನಮ್ಮ ಕನ್ನಡತನಕ್ಕೆ ಆಪತ್ತಾಗಿದೆ, ನಮ್ಮ ಕನ್ನಡ ಭಾಷೆಗೆ ಆಪತ್ತಾಗಿದೆ. ನಿಜ ಹೇಳ್ಬೇಕು ಅಂದ್ರೆ ತುಂಬಾ ಸಂಕಟ. ನಮ್ಮವ್ರಿಗೆ ನಮ್ಮ ಜಾಗ ಇಲ್ಲ. ಲೈರಾ ಎಡ್ರ ಪಕಡು. ನೀವು ನೋಡ್ಬೇಕು ಪೂರ್ಣ ಕೋರಮಂಗಲ ಕತೆ ಏನಾಗಿದೆ ಅಂತ. ನಮ್ಮವ್ರಿಗಿಲ್ಲ, ನಮ್ಮ ಕನ್ನಡದವ್ರಿಗೆ ಇವತ್ತು ಆಗಿರೋ ಬೆಂಗಳೂರಿನ ಅರ್ಧ ರೇಟ್ ಅಪಾರ್ಟ್ಮೆಂಟ್ಸ್, ಇನ್ನೊಂದು ಹತ್ತಿರಕ್ಕೆ ನಾವು ನೆಮ್ಮದಿಯಾಗಿ ಲಾಲ್ಬಾಗು, ಕಬ್ಬನ್ ಪಾರ್ಕು, ರಿಚರ್ಡ್ಸ್ ಪಾರ್ಕು, ಕೋಲ್ಸ್ ಪಾರ್ಕು, ಬರೀ ಪಾರ್ಕ್ಗಳೇ ಇದ್ದಿದ್ದು. 1000 ಕೆರೆಗಳ ಊರು. ಎಷ್ಟು ಇವತ್ತು ಬಫರ್ ಝೋನ್ ಕೂಡ ಮೀರ್ಬೋದು ಅಂತ ಏನೇನೋ ಆರ್ಡರ್ಗಳು ಪಾಸ್ ಮಾಡಿ ಇಟ್ಕೊಬಿಟ್ಟಿದ್ದಾರೆ. ಎಲ್ಲಿ ಕನ್ನಡದವನ ಗತಿ? ಎಲ್ಲಿ ಕನ್ನಡದ ಹಬ್ಬ ನಾವು ಒಂದು ಅಯ್ಯಂಗಾರ್ ಬೇಕ್ರಿ ಇಟ್ಕೋತೀವಿ, ಇಲ್ಲ ಒಂದು ಚಿಕ್ಕ ಮೆಸ್ಸು ನಮ್ಮದೇ ಒಂದು ಸಣ್ಣದಾಗಿ ಒಂದು ಆಟ ಹಾಕೊಂಡು ಓಡಿಸ್ತೀವಿ, ಇಲ್ಲ 1-2 ಮನೆ ಕಟ್ಟಿ ಬಾಡಿಗೆ ಬಿಡಿಸ್ಕೋತೀವಿ. ಕನ್ನಡದವ್ರು ಎಲ್ಲೆಲ್ಲಿದ್ದಾರೆ ಅಂತ ನೋಡಿ. ರೈತಾಪಿ ಮಕ್ಕಳು ನಾವು ಯಾರು ಬಂದ್ರು ಪಾನಕ ಕೊಡ್ತೀವಿ, ಮಜ್ಜಿಗೆ ಕೊಡ್ತೀವಿ, ಶುದ್ಧ ಹೃದಯದಿಂದ ಮಾತಾಡ್ತೀವಿ. ಅಯ್ಯೋ ಯಾರೋ ಮನೆ, ನೀವು ನಂಬೋಲ್ಲ, ನಮ್ಮಕ್ಕ ಎಲ್ಲೋ ತುಂಬಾ ದೂರದಿಂದ ಬರ್ತಾರೆ. ರಾತ್ರಿ 1 ಗಂಟೆ ಗಾಬರಿ ಆ ಮಗುಗೆ ಫಸ್ಟ್ ಟೈಮ್ ದೂರ ಕಳಿಸಿರೋದು ಆ ಪೆದ್ದುನ. ಅಷ್ಟೊತ್ತಲ್ಲಿ ಏನು ಮಾಡೋದಪ್ಪ, ಬಸ್ ಸ್ಟ್ಯಾಂಡಲ್ಲಿ ಇಳಿದು ಹೆಂಗೆ ಅಂತ ಕ್ಲೀನಾಗಿ ಕೇಳಿಸ್ತಿದೆ. ಫೋನ್ ಆನ್ ಮಾಡಿಬಿಟ್ಟು ಯಾರ ಹತ್ರ, ಆಟೋ ಡ್ರೈವರ್ ಹತ್ರ, ಅಣ್ಣ ಅಂದ್ರೆ, ಅಕ್ಕ ಎಲ್ಲಿ ಹೋಗ್ಬೇಕು ಹೇಳಿ, ಗಪ್ಪ ಮಾತಾಡ್ತೀಯ ನಮ್ಮ ಮನೆಯವ್ರ ಹತ್ರ, ಅಕ್ಕ ಫಸ್ಟ್ ಕೊಡಿ. ಫಸ್ಟ್ ಆತ ಹೆಸರು ಹೇಳ್ತಾನೆ, ಗಾಡಿ ನಂಬರ್ ಹೇಳ್ತಾನೆ, ಫೋನ್ ನಂಬರ್ ಹೇಳ್ತಾನೆ. ಮಕ್ಕಳೇ, ನೀವು ನಂಬ್ತೀರ? ಆಟೋ ಡ್ರೈವರು ನಮ್ಮ ಕನ್ನಡದವ್. ಮೇಡಮ್ ಸರ್ ನೋಟ್ ಮಾಡ್ಕೊಳ್ಳಿ, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿಂದ ಒಬ್ಬ ಆಟೋ ಡ್ರೈವರ್ ಎಷ್ಟು ಅದ್ಭುತವಾಗಿ ಕನ್ನಡದವನ್ ಮಾತಾಡ್ತಾನೆ ಅಂದ್ರೆ, ವಿಶ್ವಾಸ ಅನ್ನೋದು ನೋಡಿ, ಶರಣಾಗತಿ ದೇವ್ರೆಲ್ಲೂ ಇಲ್ಲ ಅಂತ ಪುಣ್ಯಾತ್ಮರ ಪಾದ ನೆನೆಸ್ಕೋಬೇಕು.
ಒಂದು ಹೆಣ್ಮಗು ಮಧ್ಯರಾತ್ರಿನಲ್ಲಿ ಬಂದು ಎಳೆದಿದೆ, ನಮ್ಮ ಕನ್ನಡದವನು ಅಷ್ಟು ಒಂದು ಗೌರವಯುತವಾಗಿ ಕರ್ಕೊಂಡು ಬಂದ್ಬಿಟ್ಟಿದ್ದಾನೆ. ಫಸ್ಟ್ ಫೋನ್ ನಂಬರ್ ಕೊಡ್ತಾನೆ, ಹೆಸರು ಹೇಳ್ತಾನೆ, ಆಟೋ ನಂಬರ್ ಹೇಳ್ತಾನೆ, ಆ ಲೊಕೇಶನ್ ಕಳಿಸಿ ನನ್ನ ಮೊಬೈಲ್ಗೆ, ಅಕ್ಕ ಅವ್ರಿಗೆ ಗೊತ್ತಾಗ್ತಿಲ್ಲ ಅಂತ, ನನಗೆ ಗೊತ್ತಾಗ್ತಿಲ್ಲ ಸ್ವಲ್ಪ ಕೇಳ್ಕೊಳ್ಳಿಪ್ಪ ಅಂತ ನಾವು ಗೈಡೆನ್ಸ್ ಮಾಡ್ತೇವೆ. ಇದಾರೆ ನಮ್ಮ ಕನ್ನಡದವರಲ್ಲಿ ಮಾತ್ರವೇ ಇದಿರೋದು. ನಿಜ ಹೇಳ್ತೇನೆ, ನಮಗೆ ಗೊತ್ತಿಲ್ಲ ಕನ್ನಡದ ಭಾಷೆ, ಕನ್ನಡದ ಒಂದು ಜನ. ಆದರೆ ಹೊರಗಡೆದು, ಅದಕ್ಕೆ ಹೇಳ್ತೇನೆ ಅಲ್ವಾ, ಧರ್ಮರಾಯರು ಹೇಳಿದ್ದು, मैं तो विश्वास को ढूंढता था, तू तो विश्वास को ಖರಾಬ್ ಕರ್ತಾ था. ನಮ್ಮ ಸುತ್ತಮುತ್ತ ಅವನು ಶಕುನಿ ಹಂಗೆ ಮಾಡಿದ್ದು, ದುರ್ಯೋಧನ ಹಂಗೆ ಮಾಡಿದ್ದು, ಕರ್ಣ ಹಂಗೆ ಮಾಡಿದ್ದು. ಧರ್ಮರಾಯನಿಗೆ ಕೊತ 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 ಕುದ್ದು ಹೋಗ್ಬಿಡೋದು, ಏನೋ ಇವನು ಅಂತ ಕರ್ಣನನ್ನ. ಯಾಕಂದ್ರೆ ಉರಿತಿರೋ ಬೆಂಕಿಗೆ ತುಪ್ಪ ಹಾಕ್ತಿದ್ದವನೇ ಅವನು. ದುರ್ಯೋಧನ ಶಾಂತವಾಗಿರ್ತಿದ್ದ, ಯಾವಾಗ ಶಾಂತವಾಗಿರ್ತಿದ್ನೋ ಅವನ ಬುದ್ಧಿ ಕೆಡಿಸೋದ್ರಲ್ಲಿ ನಂಬರ್ 1 ನಿಂತ್ಕೋತಾ ಇದ್ದದ್ದು ಕರ್ಣ. ವಾಚಾಳತ್ವ, ಅವನ ವಾಚಾಳತ್ವದಿಂದಲೇ ದುರ್ಯೋಧನ ಕೆಟ್ಟ. ನಾನಿದ್ದೀನ್ ಗುರು, ನೀನು ಯೋಚನೆ ಮಾಡಬೇಡ ಗುರು ಅಂತ. ಇಲ್ಲಿ ನೋಡಿದ್ರೆ ಕೃಷ್ಣ ವಿಶ್ವಾಸವನ್ನ ಬೆಳೆಸ್ತಾ ಬಂದ. ಅಥವಾ ಈ ಶಕುನಿ, ಕರ್ಣ ಇಂಥವರೆಲ್ಲ ಸೇರ್ಕೊಂಡು ವಿಶ್ವಾಸವನ್ನ ಕೆಡಿಸ್ತಕ್ಕಂಥ, ನಮ್ಮ ಸುತ್ತಮುತ್ತಲೂ ಇವತ್ತು ಇರತಕ್ಕಂಥ ವ್ಯಕ್ತಿಗಳು ಇದೆಯೇ? ನಮ್ಮ ಸುತ್ತಮುತ್ತಲೂ ನೆನಪಿಟ್ಕೊಳ್ಳಿ. ನೀವು ಇನ್ನೊಬ್ಬರನ್ನ ವಿಶ್ವಾಸ ಅಂತ ನಂಬಿಕೊಂಡು ನೆನಪಿಟ್ಕೊಳ್ಳಿ. ಮೋಸ ದಿಢೀರಂತ ಆಗೋಲ್ಲ ಮಕ್ಕಳೇ. ಯಾರಾದ್ರೂ ದಿಢೀರಂತ ಮೋಸ ಹೋಗಿದಾರ ಅಂತ ನೋಡಿ, ದಿಢೀರಂತ ದ್ರೋಹ ಆಗಿದೆಯಾ ಅಂತ ನೋಡಿ. ಇವತ್ತು ಒಂದು ಕೆಲ್ಸಕ್ಕೆ ಸೇರಿಸ್ಕೊಂಡ್ವಿ, ಮಾರನೇ ದಿನನೇ ಕದ್ಕೊಂಡು ಹೋಗ್ಬಿಟ್ಟ, ಖಂಡಿತ ಸಾಧ್ಯ ಅಲ್ಲ. ಮಾರನೇ ದಿನನೇ ಅಲ್ಲಿ ಹಾಕಿಬಿಟ್ಟ, ಖಜಾನೆಗೆ ಕೈ ಹಾಕಿಬಿಟ್ಟ, ಖಂಡಿತ ಇಲ್ಲ. ಮಾರನೇ ದಿನನೇ ಮನೆಯವರಿಗೆ ಬುಟ್ಟಿ ಹಾಕೋಬಿಟ್ಟ, ಮನೆ ಮಗಳನ್ನ. ಮನೆ ಕೆಲಸದವನಿಗಿಂತ ಮಗನಿಗಿಂತಲೂ ಹೆಚ್ಚಾಗಿ ಸ್ಥಾನ ಕೊಟ್ಟಿರ್ತವೆ. ಮನೆ ಮಗಳನ್ನ ಆರಿಸ್ಕೊಂಡು ಹೋಗಿರೋ ಅಂತ ಎಷ್ಟೋ ಪಾಖಂಡಿಗಳನ್ನ ನೋಡಿದ್ದಾರೆ. ಇಂಥ ವಿಶ್ವಾಸಘಾತಕನ ಅನ್ನತಕ್ಕಂಥದ್ದು. ಆದರೆ ಅದರ ಹಿಂದ್ಗಡೆ ವರ್ಷಗಟ್ಟಲೆ ಒಂದು ನಂಬಿಕೆ ಇರುತ್ತದೆ. ನೀವು ಬೇಕಾದ್ರೆ ನೋಡಿ, ಈ ಚೀಟಿ ಎತ್ಕೊಂಡು ಓಡೋಗಿರೋರು ಮೊನ್ನೆ ನೋಡಿ, ಒಂದು ಚೀಟಿ ಕಂಪ್ನಿ ಯಾರು ಚೀಟಿ ಕಟ್ಟಿಲ್ಲ ಅಂತೆ. ಈ ಫ್ರಾಡ್ ಕೊಡಚಾದ್ರಿ ಚಿಟ್ಟು ಬೋರ್ಡ್ಗಳು ಹಾಕ್ಬಿಟ್ಟು ಅವನ ಫೋಟೋ ಹಾಕ್ಬಿಟ್ಟು ಕೇಳಿದ್ರೆ ನಮಗೂ ಇದಕ್ಕೆ ಸಂಬಂಧನೇ ಇಲ್ಲ ಅಂತ ಹೇಳ್ತಾನೆ. ಯಾರೋ ಹಾಕ್ಬಿಟ್ಟಿರೋದು ಇದು ಅಂತಾರೆ. ನಿಮ್ಮ ಹೆಸರನ್ನ ಹಾಕೊಂಡಿರೋ ನಾವು ಹುಡ್ಕೊಂಡು ಹೋಗ್ಬಿಟ್ಟು ತದಗಿಡ ತಗೊಂಬಂತ ತದಕ್ಬೇಕು ತಾನೆ ನೀವು. ಚೀಟಿ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು 1 ತಿಂಗಳು 2 ತಿಂಗಳು ಆಗುತ್ತೆ ಸಾಮಾನ್ಯ ಮನುಷ್ಯ. ಈ ಕೊಳಚಾದ್ರಿ ನೋಡಿ, ಹಿಂಗೆ ನಾವು ನಮ್ಮ ಕಷ್ಟ ಕಾಲಕ್ಕೆ ಅಂತ ನಾವು ಹೋಗ್ತೇವೆ, ನಮ್ಮ ಬಾಧಾ ಕಾಲಕ್ಕೆ ನಾವು ಹೋಗ್ತೇವೆ, ನಮ್ಮ ನೋವಿನ ಕಾಲಕ್ಕೆ ನಾವು ಹೋಗುತ್ತೇವೆ. ಬಾಟ್ ಅಲ್ಲಿ ನೋಡಿ, ವರ್ಷಗಟ್ಟಲೆ ನಂಬಿದಂತ ವ್ಯಕ್ತಿ, ಸಂಸ್ಥೆಗಳೇ, ಜೊತೆಲಿರೋರೇ, ಬಂಧುಗಳೇ, ಆತ್ಮೀಯರೇ, ಮೊದಲು ನಂಬಿಕೆ ಭರವಸೆ ಅಂತಲೇ ಬರೋದು. ನಮ್ಮ ಗುರುಗಳಿಗೆ ಅವ್ರ ಕುಟುಂಬದಲ್ಲಿ ಒಂದು ನಡೆಯುತ್ತೆ, ಅಲ್ಲೊಂದು ವಿಶ್ವಾಸದ ನಂಬಿಕೆ, ಒಂದು ಶುಭ ಕಾರ್ಯ ನಡೆಯುತ್ತೆ. ಜೊತೆಲಿರೋ ಸ್ನೇಹಿತರುಗಳು ಫಾಸ್ಟ್ ಹೋಗಿ ಬೆಂಕಿ ಹಚ್ಚಿರೋರೆ ಅವರು. ನೀವು ನಂಬ್ತೀರಾ? ವರ್ಷಗಟ್ಟಲೆ, 1 ವರ್ಷ 2 ವರ್ಷ 3 ವರ್ಷ ಅಲ್ಲ, ಸುಮಾರು 20-25 ವರ್ಷದ ಒಂದು ಗೆಳತನವನ್ನ ಹಾಳು ಮಾಡ್ಕೊಂಡಿದ್ದಾರೆ. ಇನ್ನು ಜೀವನದಲ್ಲಿ ಎಂತ ದೊಡ್ಡ ಭಾಗವತೋತ್ತಮರು ಗೊತ್ತಾ? ಇನ್ನೊಬ್ರು ನಾನು ನೋಡಿದ್ದಾನೆ, ಅವ್ರ ಮನೆ ತುಂಬ ಕುಟುಂಬ, ದೊಡ್ಡ ಕುಟುಂಬ, ವಿಶ್ವಾಸ ಅವಿಶ್ವಾಸ ಅಂತ ನಿತ್ಯ ಅನ್ನಪೂರ್ಣೇಶ್ವರಿ ಆ ತಾಯಿ ಜೀವ. ಲಕ್ಷ್ಮಮ್ಮ ಅಂತ ಹೇಳ್ಬಿಟ್ಟು ನನಗೀಗಲೂ ನೆನಪಿದೆ. ಮನೆಯಲ್ಲಿ 11 ಜನ ಹೆಣ್ಮಕ್ಳು, 6 ಜನ ಗಂಡು ಮಕ್ಕಳು. ಏನ್ ಬರೋರು ಹೋಗೋರೇನು ನೋಡೋರೇನು ಅಂತ ಆ ಮನೆ ಪ್ರಸಾದ ನಾನು ತಿಂದಿದ್ದೇನೆ. ಅನಿಸ್ಕೋಬೇಕು, ಲಕ್ಷ್ಮಮ್ಮ ಅಂದ್ರೇನೆ ಪ್ರಸಾದ ಅಂತೀನಿ ನಾನು. ನಮ್ಮ ಬೇರೆ ಮಾತೇ ಇಲ್ಲ. ಪ್ರಸಾದವೇ, ದೇವರ ಮೂರ್ತಿಗಳೇ, ನ್ಯಾಯಮೂರ್ತಿಗಳೇ, ಧರ್ಮಮೂರ್ತಿಗಳೇ, ಬೇರೆ ಮಾತೇ ಇಲ್ಲ. ಇವತ್ತಿಗೂ ಒಂದು ಲಕ್ಷ್ಮಮ್ಮ ಕೃಷ್ಣಮೂರ್ತಿ ಅಂತ ನನ್ನ ಸ್ನೇಹಿತ, ಬೆಳ್ಳಂಬೆಳಿಗ್ಗೆ ಬಿಸಿ ಬಿಸಿ ಮುದ್ದೆ, ಏನೋ ಕಾರ್ಯದ ಮೇಲೆ ನಾವು ಹೊರಗಡೆ ಹೋದೆ, ನೀನೇನು ತಿಂದಿರ್ತೆ ನನಗೆ ಗೊತ್ತಿದೆ ಬಾರೋ ಅಂತ ಬಿಸಿ ಬಿಸಿ ಮುದ್ದೆ, ಬಸ್ಸಾರು, ಬಿಸಿ ಬಿಸಿ ಮುದ್ದೆ, ಸೊಪ್ಪು ಸಾರು. ನಾನು ಮರ್ತಿಲ್ಲ ಆ ಅಮ್ಮನನ್ನು.
ಪಟಾಣೆ ಅದು. ಅಲ್ಲಿಲ್ಲ ಯಜಮಾನರು ಇರ್ಲಿ, ಆದರೆ ಬದುಕು ತಿಂದನ್ನ ಮರಿಲಿಕ್ಕಾಗೋದಿಲ್ಲ. ಆ ವಿಶ್ವಾಸ, ಆ ನಂಬಿಕೆ. ಅವ್ರ ಮನೆಯಲ್ಲಿ ಬಂದೋಗೋರು ನೀವು ನಂಬಲ್ಲ, ಒಂದು ದೊಡ್ಡ ಅಂಗಡಿ, ತುಂಬ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಗೆಲ್ಲ ಸಪ್ಲೈ ಹೋಗೋದು ರೇಷನ್, ಹಾಲಿಂದು ಬೇರೆ ಇತ್ತು ಏಜೆನ್ಸಿ. ಈ ಮನೆಗೆ ಕೆಲಸದವರಾಗಿ ಇಟ್ಕೊಂಡಿದ್ರು. ನೀವು ನಂಬಲ್ಲ, ಆ ಹುಡುಗ, ಚಿಕ್ಕ ಹುಡುಗ, ಒಂದು 5 ವರ್ಷ, ಹಿಂದಿಲ್ಲ ಮುಂದಿಲ್ಲ ಏನಿಲ್ಲ, 5-7 ವರ್ಷ ಕೆಲ್ಸಕ್ಕೆ ಸೇರಿಸ್ಕೊತಾರೆ. ಅವನನ್ನ ಮಗನಿಗಿಂತಲೂ ಹೆಚ್ಚಾಗಿ ಪ್ರೀತಿಯಿಂದ. ಆ ಮನೆಯಲ್ಲಿ ನಾನು ನೋಡಿರೋದು ಮಕ್ಕಳೇ, ತುಂಬ ದೊಡ್ಡ ವೈದಿಕರು, ಮಡಿ ಕುಟುಂಬ. ನೀವು ನಂಬಲ್ಲ, ಅಲ್ಲಿ ಜಾತಿ ಧರ್ಮ ಅನ್ನೋ ಮಾತಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಇಲ್ಲವೇ ಇಲ್ಲ. ತಮ್ಮ ಮಕ್ಕಳಿಗೆ ಏನು ಪಂಕ್ತಿಯಾಗಿ ಊಟ ಬಡಿಸ್ತಿದ್ರೋ ಎಲ್ರಿಗೂ ಅದೇ ಊಟ ಬಡಿಸ್ತಿದ್ದಂಥ ಒಂದು ಭಾವ. ಎಲ್ರೂ ಅದೇ ತಿನ್ಬೇಕು. ಕೆಲಸದವರು ಅನ್ನೋ ಒಂದು ಮಾತೇ ಇಲ್ಲ. ಅವ್ರಿಲ್ಲ ಅಂದ್ರೆ ನಾವಿಲ್ಲ ಅನ್ನೋರು. ಶ್ರೇಷ್ಠಿಗಳು, ವ್ಯಾಪಾರಸ್ಥ ಕುಟುಂಬ. ನೀವು ನಂಬಲ್ಲ, ಅವನಿಗೊಂದು 19 ಇಲ್ಲ 20 ವರ್ಷ ಅವರ ಮನೆಯ ಮಗಳನ್ನ ಕರ್ಕೊಂಡು ಹೊಡೋಗ್ಬಿಟ್ಟ. ದುರಂತಗಳ ಸರಮಾಲೆ, ನೆನ್ಪಿಟ್ಕೊಳ್ಳಿ. ಹೋಗೋದು ಅವನಿಗೊಂದು 22, ಒಂದು 12, 14 ವರ್ಷ ಅವ್ರ ಮನೆಯಲ್ಲಿ ತಿಂದ ಅನ್ನ, ನೆರಳು, ಬದುಕು, ಬಟ್ಟೆ ಏನಿಲ್ಲ, ನುಚ್ಚ ನೂರಾಗೋಯ್ತು ಅವ್ರ ಮರ್ಯಾದೆ. ಯಾವ ಮಟ್ಟಕ್ಕೆ ಅಂದ್ರೆ, ಜೀವನದಲ್ಲಿ ನಾನು ಅದೇ ಹೇಳಿದ್ನಲ್ಲ, ಆ ವಿಶ್ವಾಸಕ್ಕೂ ಮೇತು ढूंढ रहा था. ಎಲ್ಲರಲ್ಲೂ ನಾನು ವಿಶ್ವಾಸವನ್ನೇ ಹುಡುಕ್ತಿದ್ದು, ಆದರೆ ತೂತು ವಿಶ್ವಾಸಕ್ಕೂ ಬರ್ಬಾದ್ ಕರ್ಕೆ ಆ रहा था ಅಂತ. ಆ ನರರೂಪಿ ರಾಕ್ಷಸ ಅಂಥದೊಂದು ಮಹಾಮೋಸವನ್ನ ಮಾಡಿಬಿಟ್ಟ. ತಿಂದ ಮನೆಗೆ ಕನ್ನ ಹಾಕದ ಎದುರುಗಡೆಯೇ ಮನೆ ಮಾಡಿಬಿಟ್ಟ. ಎದುರುಗಡೆಯೇ, ನಮ್ಮ ಆಫೀಸ್ದಂತ ಇಟ್ಕೊಳ್ಳಿ, ಇಲ್ಲೇ 10 ಅಡಿ ಎದುರುಗಡೆಯ ಮನೆ. ಅವರ ಮಾನ ಮರ್ಯಾದೆ ಯಾವ ಮಟ್ಟಕ್ಕಿರುತ್ತೆ ಯೋಚನೆ ಮಾಡಿ ನೋಡಿ. ತುಂಬ ಕುಟುಂಬ ಏನಾಗಿರ್ಬೇಕು, 17-18 ಜನ, ನಿತ್ಯ ಒಂದು 50 ಜನಕ್ಕೆ ಅನ್ನ ಇಡ್ತಿದ್ದಂಥ ಕುಟುಂಬ. ಯಾರು ಬಂದ್ರು ಮದುವೆಗೆ ಅಂತ ಸಹಾಯಕ್ಕೆ ಬಂದ್ರೆ ಬಟ್ಟೆ ಅಂತ ಕೊಡ್ತಿದ್ದಂಥ ಕುಟುಂಬ. ಇವತ್ತು ನೀವು ನಂಬಲ್ಲ, ಆ ಕುಟುಂಬದಲ್ಲಿ ಯಾರಿಗೂ ಕೈ ಎತ್ತಿ ಕೊಡಲ್ಲ, ಯಾರನ್ನೂ ನಂಬಲ್ಲ, ಮನೆ ಒಳಗಡೆ ಬಿಟ್ಕೊಳ್ಳೋದೇ ಇಲ್ಲ. ಕೆಲಸದವರು ಗೇಟ್ ಹೊರಗಡೆ, ಅವನು ಎಂಥ ನಿಯತ್ತು ತೋರಿಸ್ಲಿ. ಯಾಕೆ ಹೇಳಿ? ಮೊದಲು ನಂಬಿಕೆ ಭರವಸೆ ಅಂತಲೇ ಬರ್ತಾರೆ. ತುಂಬ ನಂಬಿಕೆ ಇಟ್ಟವರೇ ಬೆನ್ನುಗ್ ಚೂರಿ ಅಲ್ಲ, ಎದೆಗೆ ಚೂರಿ, ತಲೆಗೆ ಬೆಂಕಿ ಇಟ್ಟುಬಿಡ್ತಾರೆ. ಬದುಕಿರುವಾಗಲೇ ನೆನಪಿಟ್ಕೊಳ್ಳಿ. ನೀವು ನೋಡಿ, ನೀವು ತುಂಬಾ ನಂಬಿಕೆ ಇಟ್ಟವರೇ, ತುಂಬಾ ನಂಬಿಕೆ. ಅವನು ಬರೋದೇ ಹಾಗೆ, ನಿಮಗೆ ನಂಬಿಕೆ, ಚಾಲಾಕು, ಇನ್ನೊಂದು ಆ ಥರ ಬಿಲ್ಡ್ ಮಾಡ್ತಾ ಬರ್ತಕ್ಕಂಥದ್ದು ಮಾಡ್ತಾನೆ. ನಿಮ್ಮ ತನು, ಮನ, ಧನ, ಕುಟುಂಬ, ಬದುಕು ಎಲ್ಲ ಬರ್ಬಾರ್ದು. ದಯಮಾಡಿ ಹೇಳ್ತೇನೆ, ನೀವು ಧರ್ಮವನ್ನ, ನಂಬಿಕೆಯನ್ನ, ವಿಶ್ವಾಸವನ್ನ ಹೊರಗಡೆ ಹುಡುಕಲು ಹೋಗಬೇಡಿ, ನಂಬಲೇಬೇಡಿ. ಇವತ್ತಾಗ್ಬಿಟ್ಟಿದೆ. ನಮ್ಮ ಗುರುಗಳ ಕುಟುಂಬದಲ್ಲಿ ಈ ಥರ 100 ಕುಟುಂಬಗಳ ಕಥೆಗಳು ಹೇಳಬಲ್ಲೆ ಮಕ್ಕಳೇ. ನಂಬಿಕೆ ಇಡಲೇಬೇಡಿ, ವಿಶ್ವಾಸ ಇಡಲೇಬೇಡಿ. ಇಲ್ಲ, ನೀವು ಏನು ಮಾಡಿದರು, ನೀವೆಷ್ಟೇ ವಿಶ್ವಾಸವಾಗಿ ನಡೆದುಕೊಂಡರು, ನೀವೆಷ್ಟೇ ಧರ್ಮಬದ್ಧವಾಗಿ ಹೊರಗಡೆ ಚಪ್ಪಲಿ ಹಾಕೊಂಡಿದ್ದ ತಕ್ಷಣ ನೀವು ನಂಬಬೇಡಿ. ದಯಮಾಡಿ ಹೇಳ್ತೇನೆ, ಹೊರಗಡೆ ಬರ್ತಿದ್ದೀರಿ ಅಂದ್ರೆ ಅವನನ್ನ 10 ಅಲ್ಲ 100 ಕಣ್ಣಿನಿಂದ ಏನೋ ಹೇಳ್ತಾನೆ. ಇವತ್ತು ಬೇರೆ ಸ್ಟಾರ್ಟಪ್ ಕಂಪ್ನಿಗಳ ಕತೆ, ಬಂದ್ಬಿಡು, ಅದು ಮಾಡ್ಬಿಡೋಣ, ಇದು ಮಾಡಿಬಿಡೋಣ. ಜಾಗ್ರತೆ. ನಿಮ್ಮದಲ್ಲದ್ದು ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮದಲ್ಲದ್ದು ಏನೋ ಬ್ಯಾಗ್ ಕೊಡ್ತೀನಿ ಸರ್, ನಿಮ್ಮ ಅಕೌಂಟ್ ಕೊಡಿ, ನಿಮ್ಮ ಅಕೌಂಟಲ್ಲಿ ದುಡ್ಡು ಹಾಕಿ ನಾವು ಹಿಂಗೆ ತಗೋತೀವಿ. ಬೇಡ ಮಕ್ಕಳ, ದಯಮಾಡಿ ಹೇಳ್ತಿದ್ದಾನೆ, ಸತ್ಯ ಹೇಳ್ತಿದ್ದಾನೆ. ಮೇತೋ ಸಚ್ಚಾತ ಇಸಿಲಿಯೇ ಮೇ ಧೋಖಾ ಖಾ ಗಯಾ. ನೀವು ಸತ್ಯವಂತರಾಗಿದ್ರೆ ಅದಕ್ಕೆ ನಿಮಗೆ ಪದೇ ನಿಮ್ಮನ್ನು ಸುಳ್ಳುಗಾರರಾಗಿ ಅಂತ ಹೇಳ್ತಿಲ್ಲ. ಸುತ್ತಮುತ್ತಲವನ್ನೆಲ್ಲ ಸುಳ್ಳೆ, ನನ್ನನ್ನು ಸೇರಿಸಿ. ಯಾವಾಗ
ಬಳಸ್ಕೊಬಿಡ್ತೇವೋ ಗೊತ್ತಿಲ್ಲ. ಯಾವಾಗ ಬಳಸ್ಕೋತೇವೆಯೋ ನಿಮ್ಮ ವರ್ಷಗಟ್ಟಲೆಯ ಭದ್ರತೆ, ನಂಬಿಕೆ, ವಿಶ್ವಾಸ ಅನ್ನತಕ್ಕಂಥದ್ದು ನಿಮ್ಮ ಮನೆಗೆ ಕನ್ನ, ನಿಮ್ಮ ಬದುಕಿಗೆ ಕನ್ನ, ನಿಮ್ಮ ದುಡ್ಡಿಗೆ ಕನ್ನ, ನಿಮ್ಮ ಅಧಿಕಾರಕ್ಕೆ ಕನ್ನ. ಇದು ಇವತ್ತಿನ ಕಾಲ. ದಯಮಾಡಿ ಹೇಳ್ತೇನೆ, ಕಾಲಿಗೆ ಚಪ್ಪಲಿ ಹಾಕೊಂಡು ಹೊರಗಡೆ ಬಂದ್ರಿ ಎನಿಬಡಿ ಅವನು ಎಷ್ಟೇ ವಿಶ್ವಾಸ ತೋರಿಸ್ಲಿ ಬೇಡಪ್ಪ, ನಿನ್ನ ವಿಶ್ವಾಸ ನೀನು ಇಟ್ಕೋ. ನನ್ನ ವಿಶ್ವಾಸ, ನನ್ನ ಧರ್ಮ ನನ್ನ ಮನಸ್ಸಿನಲ್ಲಿದೆ, ತುಂಬ ನನಗಿಷ್ಟ. ಹೋಗ್ತೀನಿ ಕೈವಾರ ತಾತಯ್ಯ ಸನ್ನಿಧಿ, ಇಲ್ಲ ಕೆಲವು ಸನ್ನಿಧಿಯಲ್ಲಿ ಗೋದಾನ ಸನ್ನಿಧಿಗಳಿದೆ, ಗೋಪೂಜೆ ಸನ್ನಿಧಿಗಳಿದೆ, ಇಲ್ಲ ಒಂದೆರಡು ಗಿಡ ನೆಟ್ಟು ಬಂದ್ಬಿಡ್ತಾನೆ, ಇಲ್ಲ ಒಂದೆರಡು ಪಕ್ಷಿಗಳಿಗೆ ರಾಸುಗಳಿಗೆ ಒಂದಷ್ಟು ತಿಂಡಿ ತಿನ್ನಿಸ್ಬಿಡ್ತಾನೆ. ಮನುಷ್ಯರ ಹತ್ರ ಈ ನಂಬಿಕೆ, ವಿಶ್ವಾಸ ದಯಮಾಡಿ ಬೇಡ, ದಯಮಾಡಿ ಬೇಡ. ಅದಕ್ಕೆ ಧರ್ಮರಾಯರ ಕೈಯಲ್ಲೇ ಆ ವಿಶ್ವಾಸಘಾತಕ ಶಲ್ಯಮಾವನನ್ನ ಹೊಡೆದಾಕ್ಸೋದು ಕೃಷ್ಣ. ಮಾವಯ್ಯ ಅಂದ್ರೆ ತಂದೆಗೆ ಮೀರಿದಂತ ಅನುಬಂಧ. ಸ್ವಂತ ತಂಗಿಯ ಮಕ್ಕಳು, ಮದ್ರ ದೇಶದ ರಾಜ ಆತ. ಮಾದ್ರಿಯ ಪುತ್ರರಲ್ವ ನಕುಲ ಸಹದೇವರು. ಕುಂತಿಗೆ ಮಕ್ಕಳೇ ಅಲ್ವಾ, ಬೇರೆ ತರನ. ಯಾರೋ ನಿನಗೆ ಸೇವೆ ಮಾಡಿಬಿಟ್ರು, ಕುಡಿಸ್ಬಿಟ್ರು, ಲಲನೆಯರು ಕಳಿಸ್ಬಿಟ್ರು, ಜೂಜುಕೋರ ಮಾತು ಕೊಟ್ಬಿಟ್ಟು ಹೋಗ್ಬಿಡೋದು, ಜಾರಿ ಬಿಡೋದು. ಜಾರಿಣಿ ಬುದ್ಧಿ ಅನ್ನೋದು ಇದನ್ನೇ. ಜಾರ್ಕೊಳ್ಳೋದು. ಎಲ್ಲಿ ಲಾಭವಿದೆಯೋ ವಿಶ್ವಾಸ ಅನ್ನೋದಿಲ್ಲ ನೋಡಿ, ಅಲ್ಲೇ ತೋರಿಸ್ಕೊಟ್ಟಿದೆ, ಅಲ್ಲೇ ತೋರಿಸಿಕೊಟ್ಟಿದೆ. ಅದಕ್ಕೆ ಕೃಷ್ಣರು ಶಲ್ಯಮಾಮನ ಸಂಹಾರ ನಿನ್ನ ಕೈಯಿಂದಾಗುತ್ತೋ ಹೋಗು ಅಜಾತ ಶತ್ರು ಅಂತ. ಅಂತ ಮಾವಯ್ಯನನ್ನ ಆ ಧರ್ಮ ಬುದ್ಧಿಯಿಂದಲೇ ಓಡಿಸೋರು. ವಿಶ್ವಾಸ ದ್ರೋಹಿಯನ್ನ ವಿಶ್ವಾಸವಂತ ವ್ಯಕ್ತಿಯಿಂದಲೇ ಕೃಷ್ಣರು ಒಡಿಸಿ ಹಾಕಿದ್ದು ನೆನ್ಪಿಟ್ಕೊಳ್ಳಿ. ಧರ್ಮರಾಯರಿಗೆ ಮೀರಿದ ವಿಶ್ವಾಸವಿಲ್ಲ, ಧರ್ಮರಾಯರಿಗೆ ಮೀರಿದ ಧರ್ಮವಂತನಿಲ್ಲ. ಅಂಥದೊಂದು ಭಾವ, ನ್ಯಾಯ ಧರ್ಮದ ಪರಿಪಕ್ವತೆ, ಎರಡಕ್ಕೂ ನೋಡಿ ಎಂಥ ಮನುಷ್ಯ ಆತ. ಹೋಗ್ಲಿ, ದುರ್ಯೋಧನನಿಗಾದ್ರೂ ನಿಯತ್ತಾಗಿ ನಡ್ಕೊಂಡ. ಇವ್ರು ಬಂದು ಕೇಳ್ಕೊತಾರೆ, ಕರ್ಣನ ಸಾರಥ್ಯ ವಹಿಸ್ಕೋ, ಅವನನ್ನ ಪದೇ ಪದೇ ಚುಚ್ಚಿ 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 ಅವನ ಮನಸ್ಸನ್ನ ಗಾಯ ಮಾಡು ಅಂದ್ರೆ ಆಯ್ತು ಅಳಿಯಂದ್ರೆ ಅಂತಾನೆ. ಸೊ ಅಂತ ನಂಬಿಕೆ ದ್ರೋಹಿಯನ್ನ ಯಾರ ಕೈಯಿಂದ ಓಡಿಸ್ಬೇಕು? ಪೂರ್ಣ ನಂಬಿಕೆಯ ವ್ಯಕ್ತಿಯಿಂದಲೇ. ಮುಳ್ಳನ್ನ ಮಹಾಮುಳ್ಳಿಂದ ತೆಗೆಯಬೇಕು ಅಂತ ಹೇಳ್ತಾರೆ. ಇವತ್ತು ನೀವು ಹೊರಗಡೆ ಬರ್ತೀರಿ, ಒಂದು ವ್ಯವಹಾರ, ಒಂದು ವ್ಯಾಪಾರ, ಒಂದು ಮಾತುಕತೆ ಅಂದ್ರೆ ಎಷ್ಟು ಬೇಗ ಮೋಸ ಹೋಗ್ಬಿಡ್ಬಹುದು, ಯಾರ್ಯಾರಿಂದ ಯಾವ್ಯಾವ ರೀತಿ ಹೇಗೆಲ್ಲ ಆಗ್ತಕ್ಕಂಥದ್ದು ಯೋಚನೆ ಇಟ್ಕೊಂಡೇ ಹೆಜ್ಜೆ ಇಡಿ. ಜಾಗ್ರತೆ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತೆಗ್ತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಬನ್ನಿ ಈ ವಾರದ ಪಂಚಾಂಗ ಫಲವನ್ನು ನೋಡೋಣ ಹೇಗಿದೆ ಅಂತಕ್ಕಂಥದ್ದು. ತುಂಬ ಜನ ಆ ಊರೇ ಸರಿ, ಆ ಊರಿನವನ್ನ ಸಾಯಿಸ್ಬಿಟ್ಟಿದ್ದಾರೆ, ಯಾರು ಪ್ರತಿಭಟಿಸ್ತಿಲ್ಲ, ಹೇಳ್ತಿಲ್ಲ. ಸ್ವಾಮಿ, ನಿಮ್ಗೆ ಅವ್ರ ಮೇಲೆ ಅಭಿಮಾನ ಇದೆ, ಪ್ರೀತಿ ಇದೆ, ಆ ಊರ ಮೇಲೆ ವಿಶ್ವಾಸ ಇದೆ, ಹೋಗಿ ಅಲ್ಲಿ ಇದ್ಕೊಳ್ಳಿ. ನಮ್ಮೂರಲ್ಲಿದ್ದು ನಮ್ಮ ನೀರು ಕುಡಿದು, ನಮ್ಮ ಅನ್ನ ತಿಂದು, ನಮ್ಮ ಬದುಕು ತಗೊಂಡು,
ನಮ್ಮ ಜಾಗ ತಗೊಂಡು, ಹೌದಲ್ವಾ, ಇಲ್ಲಿಂದ ಎಲ್ಲ ಫೆಸಿಲಿಟಿ ಪಡ್ಕೊಂಡು ಅವ್ರ ಬಗ್ಗೆ ನಾವು ಯಾಕೆ ಮಾತಾಡಬೇಕು ಸ್ವಾಮಿ? ನಾವು ನಮ್ಮ ಬಗ್ಗೆ, ನಮ್ಮವ್ರ ಬಗ್ಗೆ ಹೆಮ್ಮೆ ಪಡೋಣ. ನಮಗೆ ನಮ್ಮೂರು ನೀರು ಕೊಟ್ಟಿದೆ, ಬದುಕು ಕೊಟ್ಟಿದೆ. ಜನನೀ ಜನ್ಮಭೂಮಶ್ಚ ಅಂತ ಒಂದು ಮಾತಿದೆ ವಿಶೇಷವಾಗಿ. ನಾವು ನಮ್ಮೂರಿಗೆ ಎತ್ತು ತಾಯಿಗಿಂತಲೂ ಹೆಚ್ಚಾಗಿ ನಿಯತ್ತಾಗಿರ್ಬೇಕು. ನಿಮ್ಗೆ ಆ ಊರು ನಿಯತ್ತಲ್ವಾ? ಆ ಊರಿನ ಸಂಸ್ಕಾರ ನಿಮ್ಗಿಷ್ಟ, ಆ ಊರಿನ ಪದ್ಧತಿಗಳು ಇಷ್ಟ, ನಿಯಮಗಳು ಇಷ್ಟ, ಆ ಊರಿನ ನಾಯಕ ಇಷ್ಟ, ಸಿದ್ಧಾಂತಗಳು ಇಷ್ಟ. ಹೋಗಿ ಸ್ವಾಮಿ, ಎಲ್ಲೋ ಬದುಕು ಕಟ್ಕೊಳ್ಳಿ ಸ್ವಾಮಿ. ನಾವು ನಮ್ಮೂರಲ್ಲಿ ನಾವು ನೆಮ್ಮದಿಯಾಗಿರ್ತೀವಿ ಸ್ವಾಮಿ. ಬೇಜಾರು ಮಾಡ್ಕೋಬೇಡಿ ಮಕ್ಕಳು. ಕೆಲವರಿದ್ದಾರೆ ಅಡ್ಡ ವ್ಯಕ್ತಿಗಳು, ಹಂದಿಗೂ ಕೀಳು ಮಟ್ಟದ ಒಂದು ವ್ಯಕ್ತಿಗಳು, ಕೊಚ್ಚೆ ವ್ಯಕ್ತಿಗಳು. ನಮ್ಮಲ್ಲಿ ಬೆಂಕಿ ಹಚ್ಚಲಿಕ್ಕೆ ಈ ಥರದ್ದೆಲ್ಲ ಟ್ವಿಟ್ಟರ್ಗಳಲ್ಲಿ ಇನ್ನೊಂದರಲ್ಲಿ ಎಲ್ಲ ಇಲ್ಲಿ ತಿಂದು ಮೇದು ಬೆಳೆದು ನಮ್ಮವ್ರ ಬಗ್ಗೆ, ನಮ್ಮ ಭಾಷೆ ಬಗ್ಗೆ, ನಮ್ಮ ದೊರೆ ಬಗ್ಗೆ ಮಾತಾಡ್ತಾ ಕುಳಿತಿದ್ರೆ, ನಮ್ಮ ಭಾರತೀಯತೆಯ ಬಗ್ಗೆ ಮಾತಾಡ್ತಿದ್ರೆ ಕೈ ಕೊಳ ಹಾಕ್ಕೊಂಡಿಲ್ಲ ನಾವು. ಅಟ್ಲೀಸ್ಟ್ ಬಾಯಿಗಂತೂ ಬೀಗ ಹಾಕ್ಕೊಂಡಿಲ್ಲ. ಸೊ ಫೈರ್ ದೆಮ್ ಔಟ್. ನಾವಂತೂ ಫೈರ್ ಮಾಡಲ್ಲ. ನೀವು ಹೋಗಿ ಸ್ವಾಮಿ, ಖಾಲಿ ಮಾಡ್ಕೊಂಡು ಹೋಗಿ ಸ್ವಾಮಿ ಅಂತ. ಕ್ರಿಸ್ಟಿಯಾನೋ ರೊನಾಲ್ಡೋ ಮನೆ ಊರು ಖಾಲಿ ಮಾಡ್ಕೊಂಡು ಹೋಗಿದ್ದಾನೆ. 700 ಕೋಟಿದು ಫ್ಲೈಟ್ ಹತ್ಕೊಂಡು ಓಡೋಗಿದ್ದಾನೆ. ನಿಮ್ಮೂರು ಸವಾಸನೆ ಬೇಡಪ್ಪ ಅಂತ ಅಲ್ಲಿ ಬಂದು ಒಂದು 3-4 ವರ್ಷದಿಂದ ಅವನಲ್ಲಿ ಸೆಟ್ಲ್ ಆಗಿದ್ದಾನೆ. ಆ ಊರಿನಲ್ಲೇ ಫುಟ್ಬಾಲ್ ಆಡ್ತಿರೋದು, ಜೀವನ ಕೊಟ್ಬಿಟ್ಟಿರೋದು, ಜಾಸ್ತಿ ದುಡ್ಡು ಕೊಟ್ಟಿದ್ದಾರೆ. ನೆಮ್ಮದಿ ಹೋಗಿ ಸ್ವಾಮಿ. ನೀವು ಅಲ್ಲಿರೋ ಶ್ರೀಮಂತರ 3 ಟಿಕೆಟ್, 3 ಕೋಟಿ ರೂಪಾಯಿ ಕೊಟ್ಟು ಟಿಕೆಟ್ ಕೊಟ್ಟು ಊರು ಬಿಟ್ಟು ಓಡೋಗ್ತವೆ ಸ್ವಾಮಿ. ನೀವು ಹೋಗಿ ಸ್ವಾಮಿ, ಅವ್ರ ಯುದ್ಧಕ್ಕೆ ಸಹಾಯ ಮಾಡ್ಕೊಳ್ಳಿ ಸ್ವಾಮಿ. ನೀವು ನಿಮ್ಮ ಸೊತ್ತೆಲ್ಲ ಮಾರ್ಕೊಬಿಟ್ಟು ಹೊರಟೋಗ್ಬಿಡಿ ಸ್ವಾಮಿ. ನಿಮ್ಗೆ ಅವ್ರು ಬೇಕಲ್ವಾ? ಇಲ್ಲಿ ಏನಕ್ಕೆ ಜೈಕಾರ ಹಾಕ್ತೀರಿ? ನಮ್ಮ ದೊರೆಗೆ, ನಮ್ಮವ್ರಿಗೆ ಯಾಕೆ ಧಿಕ್ಕಾರ ಹಾಕ್ತೀರಿ? ಹೋಗಿ. ನಿಮ್ಗೆ ಆ ಊರು ಇಷ್ಟ ಅಲ್ವಾ? ಹೊರಟೋಗಿ. ನನಗೆ ನನ್ನ ಕನ್ನಡ ನಾಡು ಇಷ್ಟ, ನನ್ನ ಭಾರತಾಂಬೆ ಇಷ್ಟ, ನಾನು ಇಲ್ಲೇ ಇರ್ತೀನಿ. ಇಷ್ಟೇ ಹೇಳ್ಬಲ್ಲೆ. ಮೇಷರಾಶಿ. ಕುಜ ಬ್ಯೂಟಿಫುಲ್ ಆಗಿ ಪ್ಲೇಸ್ ಆಗಿದ್ದಾನೆ, ಆದರೆ ಬುಧ ವಕ್ರನಾಗಿ ಲಾಭದಲ್ಲಿದ್ದಾನೆ. ಸೊ ವಕ್ರನಾದಾಗ ವಕ್ರ ಲಾಭಗಳಿಗೆ ಒಳಗಾಗತಕ್ಕಂಥದ್ದಾಗುತ್ತದೆ. ಬೇಗ ದುಡ್ಡು ಮಾಡೋಣ, ಬೇಗ ಬಾಚ್ಕೊಳ್ಳೋಣ, ದೋಚ್ಕೊಳ್ಳೋಣ, ಲ್ಯಾಂಡ್ ಗ್ರಾಬಿಂಗು, ಪದವಿ ಗ್ರಾಬಿಂಗು, ಇಂಥ ಒಂದು ಬುದ್ಧಿ ಪ್ರಚೋದನೆ ನಿಮಗಾಗುತ್ತೋ ಇಲ್ಲ ಅಕ್ಕಪಕ್ಕದಲ್ಲಿ ಆಗೋದು ಇನ್ಫ್ಲುಯೆನ್ಸ್. ಸರ್ ಇದ್ರಲ್ಲ ಹಾಕಿ ಸರ್, ಬ್ಯೂಟಿಫುಲ್ ಸರ್, ಒಳ್ಳೆ ದುಡ್ಡು ಸರ್, ಫ್ಯಾಂಟಾಸ್ಟಿಕ್ ಅನ್ನತಕ್ಕಂಥ ಚಾಯ್. ದಯಮಾಡಿ ಬೇಡ. ಎಷ್ಟು ದಿನ ತಿಂತೀರಿ ಶಾರ್ಟ್ಕಟ್ ದುಡ್ಡು, ಶಾರ್ಟ್ಕಟ್ ಬದುಕು, ಶಾರ್ಟ್ಕಟ್ ಜೀವನ? ಬೇಡ ಮಕ್ಕಳ. ಬುಧ ವಕ್ರ ಇರೋದ್ರಿಂದ ಈ ಥರ ಅನೀತಿ, ಅಧರ್ಮದ ರೀತಿಯ ಒಂದು ವ್ಯವಹಾರಗಳು, ಕೆಲಸ ಕಾರ್ಯ, ದುಡ್ಡು ಮಾಡಲಿಕ್ಕೆ ಹೋಗತಕ್ಕಂಥದ್ದಾಗುತ್ತೆ. ತುಂಬ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಕ್ಕಂಥದ್ದು ಮಾಡಿ. ಬೇಡ, ನಾವು ಬದುಕೊಳ್ಳೋಣ. ಇನ್ನು ಡಿಫೆನ್ಸಲ್ಲಿದ್ದೀರಾ, ದಂಡಾಧಿಕಾರಿ ಕೆಲಸ ಕಾರ್ಯಗಳಲ್ಲಿದ್ದೀರಾ, ಅಡ್ಮಿನಿಸ್ಟ್ರೇಷನ್ ಕೆಲಸ ಕಾರ್ಯಗಳಲ್ಲಿದ್ದೀರಾ, ಅದ್ಭುತ. ನಾನು ಹೇಳ್ದಲ್ಲೇ ಇದ್ದೆ, ಸ್ಟೇಟ್ ಗೌರ್ಮೆಂಟ್ ಜಾಬ್ಗಳು, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಗಳು ಏನೇನೋ ಇದೆ ನೋಡಿ. ಅಲ್ಲೇನೋ CBIಗೆ ಎನ್ಕ್ವೈರಿಗೆ ಹಾಕಿ ಒಂದೇ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದಾರೆ ಎಷ್ಟು ಜನ ಅಂತ ನೋಡಿ. ಇದು ಹೆಂಗೆ, ಇದೇನು, ಇದು ಎತ್ತ ಅಂತ ಆಲ್ರೆಡಿ ನಾನು ಹೇಳ್ತಿದ್ನಲ್ಲ. ನಿಮ್ಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ, ಆದ್ಮೇಲೆ ಹೇಳ್ತೀರಿ ಗುರುಗಳೇ ನೀವು ಹೇಳಿದ್ ನಿಜ ಅಂತ. ವೈದಿಕತೆ ಅಲ್ಲಿದೆ ನೋಡಿ, ಅಲ್ಲಿ ಸೂರ್ಯ ರಾಹು 100% ಹೇಳ್ತಾನೆ. ಈ ಥರದ್ದು ಏನಾದ್ರೂ ಕಲಬೆರಕುಗಳು ಮಾಡ್ತಲೇ ಇರ್ತಾರೆ. ಸರ್ಕಾರಿ ಕೆಲಸ ಕಾರ್ಯ ಪ್ರಾಜೆಕ್ಟ್ಗಳಲ್ಲಿ ಸೂರ್ಯನಿಗೆ ರಾಹು, ದೊರೆಯೇ ಕೊಟ್ಟ ಮಾತಿಗಿಲ್ಲ, ನಿಲ್ಲಲ್ಲ. ಬಡತನ ನಿರ್ಮೂಲನೆ ಮಾಡಿದರೆ ಅವಾಗಿಂದ ಹೇಳ್ತಿದ್ದಾರೆ, 75 ವರ್ಷದಿಂದಲೂ ಹೇಳ್ತಲೇ ಇದ್ದಾರೆ. ಏನ್ ನಮಗೆ ಫೆಸಿಲಿಟಿ ಮಾಡಿದ್ರೆ ಇಷ್ಟು ಲಕ್ಷ ಕೋಟಿ ಸಾಲ ತೆಗಿತಲೇ ಇದ್ದಾರೆ. ಏನ್ ನಿರ್ಮೂಲನ? ಫ್ರೀ ಹಾಸ್ಪಿಟಲ್ ಕೊಟ್ಟಿದಾರಾ, ಫ್ರೀ ಟ್ರಾನ್ಸ್ಪೋರ್ಟೇಷನ್ ಕೊಟ್ಟಿದಾರಾ, ಫ್ರೀ ಎಜುಕೇಶನ್ ಕೊಟ್ಟಿದಾರಾ, ಅನ್ಲಿಮಿಟೆಡ್. ಇನ್ನೆಷ್ಟಾದ್ರೂ ಓದ್ಕೊ. ಮೆಡಿಕಲ್ ಕೂಡ ಫ್ರೀನೇ, ಇಂಜಿನಿಯರಿಂಗ್ ಫ್ರೀನೇ, ನಿನ್ಗೆ ಅರ್ಹತೆ ಇತ್ತು ಅಂದರೆ ಅನ್ನತಕ್ಕಂಥದ್ದು ಕೊಟ್ಟಿದಾರಾ. ಇಷ್ಟು ಟ್ಯಾಕ್ಸ್ಗಳು ಕಲೆಕ್ಟ್ ಮಾಡ್ತಿದಾರಲ್ವಾ, ಅಲ್ಲ ಸುಮ್ಮನೆ ಯಾವುದ್ರಲ್ಲಿ ಲಾಭ ಬರುತ್ತೆ ಅಂತ ಅದ್ರಲ್ಲಿ ಕಾಯ್ತಿರ್ತಾರೆ ಅಷ್ಟೇ. ಜಾಗ್ರತೆ. ಇನ್ನು ವೃಷಭ ರಾಶಿ.
ಶುಕ್ರ ಲಾಭದಲ್ಲಿದ್ದಾನೆ. ಬ್ಯೂಟಿಫುಲ್. ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಈ ಒಂದು ಯುಗಾದಿ ಆದಮೇಲೆ ಬ್ಯೂಟಿಫುಲ್. ಇದೊಂದು 10 ದಿನ ಸೂತಕದ ಪೀರಿಯಡ್. ಈ ಗ್ರಹಣ ನಡೀತಿರೋದ್ರಿಂದ ಒಂದು 11-12 ದಿನ ಒಂದು ಸಣ್ಣ ಸೂತಕಗಳೆಲ್ಲೋ ಒಂಥರ ಗಾಬರಿ, ಆತಂಕ, ರೈತರಿಂದ ಹಿಡಿದು ಎಕ್ಸ್ಪೋರ್ಟ್ ಇಂಪೋರ್ಟಿಂದ ಹಿಡಿದು ಪ್ರತಿಯೊಂದರಲ್ಲೂ ಸ್ವಲ್ಪ ವ್ಯಾಪಾರಸ್ಥರಿಗೆ ಒತ್ತಡದ ಛಾಯೆ, ರಿಯಲ್ ಎಸ್ಟೇಟಲ್ಲಿ ಇರತಕ್ಕಂಥವರಿಗೆ ಒತ್ತಡದ ಛಾಯೆ, ಸ್ವಲ್ಪ ಹೈನುಗಾರಿಕೆ, ತೋಟಗಾರಿಕೆ, ಇಂತಹ ಒಂದು ವ್ಯವಹಾರ, ಉದ್ಯೋಗ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಈ ಮದುವೆ, ಗೃಹ ಪ್ರವೇಶ, ಮನೆ ಕಟ್ಟೋದು, ಜಾಗ ತಗೊಳ್ಳೋದು, ಜಾಗ ಮಾರೋದು, ವಜ್ರ, ವೈಡೂರ್ಯ, ಬಂಗಾರ, ಬೆಳ್ಳಿ, ಆಭರಣ, ಟೂರ್ಸ್ ಅನ್ನ ಕಂಡಕ್ಟ್ ಮಾಡತಕ್ಕಂಥದ್ದು, ಟೂರ್ಸು, ಟ್ರಿಪ್ಸು, ಟ್ರಾವೆಲ್ಸು, ಇಂಥವುಗಳಲ್ಲಿ ವೃತ್ತಿ, ಉದ್ಯೋಗ, ವ್ಯವಹಾರ ತೊಡಗಿಸ್ಕೊಂಡಿರ್ತಕ್ಕಂಥ ವೃಷಭ ರಾಶಿಯವರಿಗೆ ಒಳ್ಳೆ ಮಳೆಗಾಲದ ಸೂಚನೆ. ಇನ್ನು ಮಿಥುನ ರಾಶಿ ವಿಶೇಷವಾಗಿ ಶುಕ್ರ ಕೇಂದ್ರದಲ್ಲಿದ್ದಾನೆ, ಯೋಗಕಾರಕ. ಆದರೆ ನಿಮ್ಮ ಬುಧ ವಕ್ರ. ಯಾರ್ಯಾರ ಜೊತೆಲಿ ಇದ್ದಾನೆ ನೋಡಿ. ಕುಜ ಆತ್ರಕಾರಕ, ರಾಹು ಗಾಳಿಕಾರಕ, ಸೂರ್ಯ ಆತ್ಮಕಾರಕ. ಒಬ್ಬೊಬ್ರು ಒಂದೊಂದು ಕಡೆ ಎಳೆಯತಕ್ಕಂಥ ಒಂದು ಛಾಯೆ. ಇದಾ ಅದಾ, ಹಿಂಗ ಹಂಗ, ಇದು ಮಾಡೋಣವಾ ಅದು ಮಾಡೋಣವಾ, ಇದು ನೋಡೋಣವಾ ಅದು ನೋಡೋಣವಾ ಅನ್ನತಕ್ಕಂಥದ್ದು 4-5. ಯಾವಾಗ ಬುದ್ಧಿ ನಮ್ಮ ಸ್ಥೀಮಿತದಲ್ಲಿ ಇಲ್ಲವೋ ವೆರಿ ಕೇರ್ಫುಲ್. ಒಂದು ರೀತಿ ಸರ್ಕಲ್ ಅಲ್ಲಿ ಜಾಮಾರ ಆಗಿ ಒಬ್ಬೊಬ್ರು ಒಂದೊಂದು. ಸರಿ ಹೋಗ್ಲಿ, ನಿಮ್ಮ ಮಾತು ನೀವು ಕೇಳೋ ಸ್ಥಿತಿಲಿ ಇದ್ದೀರಾ, ಬುದ್ಧಿ ವಕ್ರ. ಸರಿ, ಬೇರೆಯವ್ರ ಮಾತು ಕೇಳೋ ಸ್ಥಿತಿಲಿ ಇದ್ದೀರಾ, ಗುರು ವಕ್ರ. ಶನಿ ಮಾತ್ರ ಪ್ರಬಲವಾಗಿ ದಿಗ್ಬಲನಾಗಿ ಕೂತಿದ್ದಾನೆ ಶುಕ್ರನ ಜೊತೆ. ಅದರಿಂದ ತುಂಬ ದೊಡ್ಡ ಆಸೆಗೆ, ಬೇನಾಮಿ ದುಡ್ಡುಗಳಿಗೆ ಶಾರ್ಟ್ಕಟ್. ಬುಧ ವಕ್ರ ಅಂದರೆ ಶಾರ್ಟ್ಕಟ್ ದುಡ್ಡೇ ಮಕ್ಕಳೇ, ಶಾರ್ಟ್ಕಟ್ ವ್ಯವಹಾರವೇ ಮಕ್ಕಳು. ನಮ್ಮನ್ನು ಎಳಿತಾನೆ, ಬೇಗ ಮಾಡಿಬಿಡೋಣ, ಸೆಟ್ಲ್ ಆಗಿಬಿಡೋಣ, ಮನೆ ಇಲ್ಲ, ಕಾರ್ ಇಲ್ಲ, ಬಂಗ್ಲೆ ಇಲ್ಲ, ಅಯ್ಯೋ ಬೊಗ್ಸ, ಊಟ ಪ್ರಸಾದ ತಿನ್ನೋಣ, ಆಮೇಲೆ ಮಿಕ್ಕಿದ್ರೆ ನೋಡೋಣ, ಬದುಕಿದ್ದರೆ ರಾಜ್ಯವಾಳೋಣ, ಜೈಲಿಗೆ ಹೋಗ್ದಿದ್ರೆ ಸಾಕು, ಮೋಸ ಹೋಗ್ದಿದ್ರೆ ಸಾಕು, ಮೋಸ ಮಾಡದಿದ್ರು ಸಾಕು. ನಿಮ್ಮನ್ನು ಅಂಥದ್ದೊಂದು ಎಳೆದಾಟ ಮಾಡಿಬಿಡ್ತಾನೆ. ಹುಷಾರ್. ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದು. ಕಲಾ ವಿಭಾಗ, ಮಾಧ್ಯಮ ವಿಭಾಗ, ಬರವಣಿಗೆ ವಿಭಾಗ, ಜ್ಯೋತಿಷ್ಯ ವಿಭಾಗ, ಅದ್ಭುತವಾಗಿರ್ತಕ್ಕಂಥ ಸಂಕಲ್ಪ. ಇನ್ನು ಕರ್ಕಾಟಕ ರಾಶಿ ವಿಶೇಷವಾಗಿ ಕುಜ ಅಷ್ಟಮದಲ್ಲಿದ್ದಾನೆ, ಯೋಗಕಾರಕ. ಗುರು ವಕ್ರವಾಗಿದ್ದಾನೆ, ಆತ್ಮಕಾರಕ ಅಷ್ಟಮ, ಬುದ್ಧಿಕಾರಕ ಅಷ್ಟಮ, ವಿಪರೀತ ಬುದ್ಧಿ. ತುಂಬ ಹುಷಾರಾಗಿದೆ. ಈಗ ಒಂದು ಕೈಯಲ್ಲಿ ಅನ್ನ ಮಾಡೋಣ ಅಂತ ಅಂದ್ಕೊಂಡು ಹೋಗ್ತೀರಿ. ಚಿತ್ರಾನ್ನ ಮಾಡಿದ್ರೆ ಹೆಂಗೆ, ಜೀರಾ ರೈಸ್ ಮಾಡಿದ್ರೆ ಹೆಂಗೆ, ಲೆಮನ್ ರೈಸ್ ಮಾಡಿದ್ರೆ ಹೆಂಗೆ, ಟೊಮೆಟೊ ರೈಸ್ ಮಾಡಿದ್ರೆ ಹೆಂಗೆ, ಹುಣಸೆಹಣ್ಣು ರೈಸ್ ಮಾಡಿದ್ರೆ ಹೆಂಗೆ, ಪೆಪ್ಪರ್ ರೈಸ್ ಮಾಡಿದ್ರೆ ಹೆಂಗೆ, ಗಾರ್ಲಿಕ್ ರೈಸ್ ಮಾಡಿದ್ರೆ, ಇವುಗಳಲ್ಲೇ ಅನ್ಕೊಂಡು ಏನು ಮಾಡಿದ್ರೆ ಹಸುವೆಯಿಂದ ಕೂತ್ಕೊಳ್ಬಿಡ್ತೀರಿ. ಸೊ ಒಂದು ಪ್ರೋಟೋಕಾಲ್ ಈ ವಾರದಲ್ಲಿ ಹಾಕೊಳ್ಳೋದು ಮಾಡಿ. ಇದನ್ನು ಮಾಡ್ಕೊತಾನೆ, ಇಷ್ಟು ಮಾಡ್ಕೊತಾನೆ, ಈಗ ಮಾಡ್ಕೊತಾನೆ, ಇಂಥದ್ದು ಮಾಡ್ಕೊತಾನೆ ಅನ್ನತಕ್ಕಂಥ ಛಾಯೆಯನ್ನು ಇಟ್ಕೊಳ್ತಕ್ಕಂಥದ್ದು ಮಾಡಿ. ಇವತ್ತು ಇದು 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 ಇಷ್ಟೇ ಮಾಡ್ಕೊಳ್ಳೋದು. ಮೊದಲೇ ಡಿಸೈನ್ ಇದಕ್ಕೆ ಇವತ್ತು ಹೋಗ್ತಾನೆ, ಇದನ್ನು ಹತ್ಕೊಂಡು ಹೋಗ್ತಾನೆ ಅಷ್ಟೇ. ಸೊ ಇಲ್ಲ ಅಂದರೆ ಸರ್ಕಲಲ್ಲಿ 100% ಜಾಮ್ ಆಗ್ಬಿಡ್ತೀರಿ. ಈ ಕಡೆ ಹೋಗೋದ, ಇದನ್ನ ಮಾಡೋದ, ಸ್ವಂತ ಮಾಡೋದ, ಪಾರ್ಟ್ನರ್ಶಿಪ್ ಮಾಡೋದ, ಫ್ರೆಂಡ್ಶಿಪ್ ಮಾಡೋದ, ಸ್ಟಾಕ್ ಮಾರ್ಕೆಟ್ಗೆ ಹೋಗೋದ, ಶೇರ್ ಮಾರ್ಕೆಟ್ಗೆ ಹೋಗೋದ, ಬಿಟ್ಕಾಯಿನಲ್ಲಿ ಹಾಕೋದ, ಇನ್ನೊಂದು ಯಾವುದೋ ಒಂದು, ಈ ಥರದ್ದೆಲ್ಲ ಛಾಯೆಗೆ ನಿಮ್ಮನ್ನು ತಲೆ ಕೆಡಿಸ್ತಕ್ಕಂಥದ್ದು ಹೋಗುತ್ತೆ. ಈಗ ಸಂಗೀತ ಕಲೀಲಿಕ್ಕೆ ಹೋಗ್ತೀರಿ, ರ್ಯಾಪ್ ಕಲಿಯೋದ, ಬೇರೆ ಇನ್ನೊಂದು ಕಲಿಯೋದ, ಈ ಥರ ಯಾವುದಾದ್ರೂ ಒಂದನ್ನು, ಹಿಂದೂಸ್ತಾನಿ, ಕರ್ನಾಟಿಕ್ ಸಂಗೀತ, ಡನ್. ಎಲ್ಲ ಕಲಿತೀನಿ ಅಂದರೆ ಯಾವುದರಲ್ಲೂ ನೀವು ಸಕ್ಸಸ್ ಸಿಗೋದಿಲ್ಲ. ಒಂದನ್ನು ಇಟ್ಕೊಳ್ಳಿ, ಈ ವಾರ ಖಂಡಿತ ಸಕ್ಸಸ್ ಆಗ್ತಕ್ಕಂಥದ್ದಾಗುತ್ತೆ. ಈ ಒಂದು ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿಯಲ್ಲಿ ಇದ್ದೀರಿ, ಎಕ್ಸ್ಪೋರ್ಟ್ ಇಂಪೋರ್ಟಲ್ಲಿದ್ದೀರಿ, ದವಸ ಧಾನ್ಯ, ಬೇಳೆ, ಕಾಳುಗಳು, ಮಿಲಿಟ್ರಿ, ಪೊಲೀಸು, ಡಿಫೆನ್ಸು ಒಂಥರ ಬೆಂಕಿ ಸುಡೋ ಥರ ಇರುತ್ತೆ. ಎಚ್ಚರಿಕೆ, ನರಸಿಂಹರ ದರ್ಶನ, ಸಮಾಧಾನ. ಇನ್ನು ಸಿಂಹರಾಶಿ ವಿಶೇಷವಾಗಿ ಚೆನ್ನಾಗಿದೆ, ತೊಂದರೆ ಏನಿಲ್ಲ.
ಸೂರ್ಯ ರಾಹುಗ್ರಸ್ತನಾಗಿರುವುದರಿಂದ ಒಂಥರ ಭಯದಲ್ಲೇ ಮುಂದಕ್ಕೆ ಹೆಜ್ಜೆ ಇಡಬೇಕಾಗುತ್ತೆ. ಬಟ್ ಗುರು ವಕ್ರವಾಗಿ ಆ ಸೂರ್ಯನನ್ನ ಕುಜನನ್ನ ನೋಡ್ತಿದ್ದಾನೆ, ಚೆನ್ನಾಗಿದೆ. ಸಾಮಾನ್ಯವಾಗಿ ಬುಧ ವಕ್ರ ಇರೋರನ್ನ ಒಳ್ಳೆ ಒಂದು ಮಾತುಗಾರರು, ಮಾತುಗಾರಿಕೆಗೆ ಸಂಬಂಧಪಟ್ಟಂಥದ್ದು, ಕ್ಷಣ ಮಾತ್ರದಲ್ಲಿ ಪಲಟ್, ಜಂಪಿಂಗ್, ಕಮ್ಯುನಿಕೇಶನ್, ಅಂತಹದರ ಒಂದು ಉದ್ಯೋಗ ವೃತ್ತಿ, ಈ ಸೇಲ್ಸ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಅಡ್ವೈಸಿಂಗ್ ಇರ್ಬೋದು, ಫಿನಾನ್ಷಿಯಲ್ ಅಡ್ವೈಸಿಂಗ್, ಲೀಗಲ್ ಅಡ್ವೈಸಿಂಗ್, ಪ್ರಾಪರ್ಟಿ ಸೇಲ್ಸು, ಬಣ್ಣ ಬಣ್ಣದ್ದು ಅಲ್ಲಿ ನೋಡಿದ್ರೆ ಏನೂ ಇರೋಲ್ಲ. ಈಗೀಗ ಈ ಬ್ರೋಕರ್ಗಳ ಕಾಟ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಕೆಲವರು ಹೇಳ್ತಿರ್ತಾರೆ. ನಿಜವೋ ಸತ್ಯವೋ? ಇಲ್ಲದ ಬೆಲೆನ ಹೆಚ್ಚಿಸ್ಬಿಡೋದು, ಚೆನ್ನಾಗಿರೋ ಬೆಲೆನ ಇಳಿಸಿಡದೆ ಆ ಬಿಲ್ಡಿಂಗಿಗೆ ಅದೇನಷ್ಟು ಕೊಡ್ತಾರೆ? ಖಂಡಿತ ಇಲ್ಲ. 10 ವರ್ಷ ಆಗ್ಬಿಟ್ಟಿದೆ ಗೊತ್ತಾ, ವ್ಯಾಲ್ಯೂಯೇಷನ್ ಇಲ್ಲ. ಅಲ್ಲಿ 1.5 ಲಕ್ಷ ಬಾಡಿಗೆ ಬರ್ತಿದೆ. ಅಡಿ ಬಂದು 10,000 ರೂಪಾಯಿ ಇದೆ. 1300 ಅಡಿ ಅಂದ್ರೆ 1,30,00,000. ಬಾಡಿಗೆ ಕಡಿಮೆ ಅಂದ್ರೂ 1 ಲಕ್ಷ ಬರ್ತಿದೆ. ಬಿಲ್ಡಿಂಗ್ ಏನು ವ್ಯಾಲ್ಯೂ ಇಲ್ಲ ಸರ್. ಸರಿ, ದಬ್ಬಾಕ್ಬಿಟ್ಟು ಕೊಡ್ತೀನಿ ನಿಮ್ಗೆ ಜಾಗ, ಪರವಾಗಿಲ್ವಾ ಅಂದ್ರೆ ಮಾತೇ ಇಲ್ಲ. ನೀವು ಬರೀ ಅಡಿ ಲೆಕ್ಕದಲ್ಲಿ 1,30,00,000 ಕೊಡ್ತೀನಿ ಅಂತಿದ್ದೀರಿ. ಸರಿ, ಬಿಲ್ಡಿಂಗ್ 10 ವರ್ಷ ಆಗ್ಬಿಟ್ಟಿದೆ ಸರ್, ಹಳೇದಾಗ್ಬಿಟ್ಟಿದೆ. ಸರಿ, ಬಿಲ್ಡಿಂಗ್ ಬೇಡ, ದಬ್ಬಾಕ್ಬಿಡ್ತೀವಿ. ಅದರಲ್ಲಿರೋ ಕಿಟಕಿ, ಬಾಗಿಲು, ಇನ್ನೊಂದು ಎಲ್ಲ ತೊಗೊಂಡೋಗ್ತೀವಿ, ನಾವು ಬೇರೆ ಕಡೆ ಕಟ್ಕೋತೀವಿ ಅಂದರೆ ಅದು ಹೆಂಗಾಗುತ್ತೆ? ಮತ್ತೆ ಬಿಲ್ಡಿಂಗ್ ವ್ಯಾಲ್ಯೂ ಕಟ್ಟಿ ಅದಕ್ಕೆ ಏನು ಒಂದು 10 ಲಕ್ಷ ಕೊಡ್ಬೇಕು ರೀ ಸ್ವಾಮಿ. 1 ವರ್ಷಕ್ಕೆ 12 ಲಕ್ಷ ಬಾಡಿಗೆ ಬರ್ತಿದ್ದಾರೆ, ಕಡಿಮೆ ಅಂದ್ರು. ಏನ್ರಿ ಮಾತಾಡ್ತೀರಾ ನೀವು ಅಂದ್ರೆ, ಅಯ್ಯೋ ಅದು ಹೋಗ್ಬಿಟ್ಟಿದೆ, ಇದು ಹೋಗ್ಬಿಟ್ಟಿದೆ, ಹಿಂಗೆ ಇಲ್ದಿದ್ದೆಲ್ಲ ಹೇಳಿ ಕಿಚ್ಕ ಕೊಚ್ಕ ಬುಸ್ಕ ಅಂತ ಹೇಳಿ. ಇನ್ನೊಂದು ವಿಚಿತ್ರ, ನಾವು ಮಾರುವಾಗ ಅವನ ರೇಟು, ನಾವು ತಗೊಳ್ಳುವಾಗಲೂ ಅವನ ರೇಟ್. ಇಂಥದ್ದೊಂದು ಕಾಲವನ್ನ ಸೃಷ್ಟಿ ಮಾಡಿ ಇಟ್ಟುಬಿಟ್ಟಿದ್ದಾರೆ. ಸೊ ಸಿಂಹರಾಶಿ ಸ್ವಲ್ಪ ಅಂಥದ್ದೊಂದು ಪ್ರಭಾವಗಳು ನಿಮ್ಮನ್ನ ಕೆದಕ್ತಕ್ಕಂಥದ್ದು ಇರುತ್ತೆ. ಬುಧ ವಕ್ರ, ಸ್ವಲ್ಪ ಎಚ್ಚರಿಕೆ. ಇನ್ನು ಕನ್ಯಾ ರಾಶಿ, ನೀವೇ ಹೋಗಿ 6ನೇ ಮನೆಯಲ್ಲಿ ಕೂತಿದ್ದೀರಿ, ಬುಧ ವಕ್ರ. ದಟ್ ಇಸ್ ಗುಡ್. 6ನೇ ಮನೆಯಲ್ಲಿ ಬುಧ ಕುತ್ಕೊಳ್ಳೋದು ಅಂದ್ರೆ ಗುಪ್ತಚರ ಇಲಾಖೆ, IT ಇಲಾಖೆ, CBI ಇಲಾಖೆ, ನಾರ್ಕೋಟಿಕ್ಸ್ ಇಲಾಖೆ, ಕಸ್ಟಮ್ಸ್ ಇಲಾಖೆ, ಲೀಗಲ್ ಇಲಾಖೆ, ಅಡ್ವೊಕೇಟು, ಡಾಕ್ಯುಮೆಂಟೇಶನ್ ಅನಾಲಿಸಿಸ್ ಮಾಡ್ತಕ್ಕಂಥದ್ದು, ಚಾರ್ಟರ್ಡ್ ಅಕೌಂಟೆಂಟು, ಕಂಪ್ನಿ ಸೆಕ್ರೆಟರಿ, ಇನ್ಕಮ್ ಟ್ಯಾಕ್ಸು, ಈ ಥರದ್ದು ಗಣಿತ, ಅಕೌಂಟಿಂಗು, ಸೇಲ್ಸು, ಇಂಥವುಗಳಲ್ಲಿ ಅದ್ಭುತವಾದಂಥ ಪ್ರಗತಿ ಇರುತ್ತೆ. ಇನ್ನೊಂದನ್ನ ರೆಕ್ಟಿಫೈ ಮಾಡೋದ್ರಲ್ಲಿ, ಅದರಲ್ಲೂ ಈ ಹ್ಯಾಕಿಂಗು, ಎಥಿಕಲ್ ಹ್ಯಾಕಿಂಗ್, ಮೋಸದ ಹ್ಯಾಕಿಂಗ್ ಸಿಕ್ಕಾಕೊಳ್ಳೋದೆ. ಎಲ್ಲಿದ್ದರೂ ಯಾವತ್ತಿದ್ದರೂ ಕಳ್ಳನ ಹೆಂಡತಿ ಡ್ಯಾಶ್ ಅನ್ನತಕ್ಕಂಥದ್ದಿದೆ. ಆದ್ದರಿಂದ ಜಾಗ್ರತೆ. ಶಾರ್ಟ್ಕಟ್ಟೆ. ಸೊ ಅಂಥದ್ದು ಬೇಡ ಅಂತಲೇ ನಾನು ಹೇಳ್ತೇನೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಇದ್ದೀರಾ, ಡ್ರೋನ್ಸ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥದ್ದು ಅದ್ಭುತ ಪ್ರಗತಿ, ಫ್ಯಾಂಟಾಸ್ಟಿಕ್. ಸ್ವಲ್ಪ ತುಂಬ ಬುದ್ಧಿ ಓಡ್ತಿರುತ್ತೆ, ಹುಷಾರಾಗಿ ಹೆಜ್ಜೆ ಇಡಿ. ಇನ್ನು ತುಲಾ ರಾಶಿ, ವಿಶೇಷವಾಗಿ ಈ ವಾರ ಶುಕ್ರ 6ನೇ ಮನೆ, ಆದರೂ ಉಚ್ಚ ಸ್ಥಾನ, ಪರವಾಗಿಲ್ಲ, ಒಂಥರ ಚೇತರಿಸ್ಕೊಳ್ತಕ್ಕಂಥದ್ದಾಗುತ್ತೆ. ಆದರೂ ಪಂಚಮದಲ್ಲಿರ್ತಕ್ಕಂಥ ಬುಧ ವಕ್ರ, ಪಂಚಮದಲ್ಲಿ ಕುಜ ಇದ್ದಾನೆ. ದೊಡ್ಡ ರಿಸ್ಕಿನ ಕೆಲಸ, ದೊಡ್ಡ ಟೆನ್ಷನ್ ತಗೊಳ್ಳೋದು, ದೊಡ್ಡ ಆಸೆ ಬಿಡಿ. ನೋಡಿ, ಆಸೆ ಪಡೋದು ತಪ್ಪಲ್ಲ, ಅಳತೆಗೆ ಮೀರಿ ಆಸೆ ಪಡೋದು ತಪ್ಪು. ನಾನೊಬ್ಬ ಸೈನಿಕ, ಸರಿ, ಮ್ಯಾಕ್ಸಿಮಮ್ ಒಂದು ಸೂಪರ್ವೈಸರ್ ಆಗೋಣ, ಒಪ್ಕೊಳ್ಳೋಣ. ಇಲ್ಲ, ಮೈ ಡ್ರೀಮ್ ಇಸ್ ದ್ಯಾಟ್. ಅದಕ್ಕಿಲ್ಲದ ಹುಚ್ಚಾಟಿಕೆ ಎಲ್ಲ ಮಾಡೋದಲ್ಲದೆ ತನ್ನ ಜೊತೆ ಇನ್ನೊಂದು 4 ಜನ ಸೇರಿಸ್ಕೊಂಡು ಸುಳಿಯಾಗಿ ದಬ್ಬ ಹಾಕೋದು, ಇದು ನಡೆಯತಕ್ಕಂಥದ್ದಾಗುತ್ತದೆ. ಜಾಗ್ರತೆ. ತುಲಾರಾಶಿಗೆ ಅಂಥದ್ದೊಂದು ಪ್ರಭಾವದಿಂದ ನಿಮ್ಮನ್ನು ಯಾರೋ ಎಳ್ಕೊಂಡೋಗಿ ದಬ್ತಾರೆ. ಜಾಸ್ತಿ ಆಸೆ ಇದೆ, ಜಾಸ್ತಿ ರಿಟರ್ನ್ಸು. ಒಂದು 50 ಲಕ್ಷ, ಮೊನ್ನೆ ಒಂದು ತಾಯಿ ಜೀವ, ಒಂದು 50 ಲಕ್ಷ ಇಟ್ಟರೆ ಎಷ್ಟು ಬರ್ಬೋದು ಗುರುಗಳೇ ಅಂತ. ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಇದೆಯಲ್ವಾ ಓಡಾಟ, ಸ್ವಲ್ಪ ಇದ್ದವನಲ್ವಾ, ಏನು ಒಂದು ಹೆಚ್ಚು ಕಡಿಮೆ ಒಂದು 40,000 ಬರುತ್ತಮ್ಮ. 40,000 ರಿಂದ 45,000 ಮ್ಯಾಕ್ಸಿಮಮ್.
ಹಾಗಂದ್ರೆ 8.5% ಹೈಯೆಸ್ಟ್ ರಿಟರ್ನ್ಸ್ ಕೊಡೋದು. ಕೆಲವೊಂದು ಪ್ರೈವೇಟ್ ಇದರಲ್ಲಿ ಇದ್ದಾವೆ, ಭಯವೇ ಆದರೂ ನೋಡ್ಕೊಂಡು ಹಾಕಬೇಕು. 8% ಅಂದರೂ ಕೂಡ 50 ಲಕ್ಷಕ್ಕೆ 4 ಲಕ್ಷ ಬರುತ್ತೆ ವರ್ಷಕ್ಕೆ. ಅದನ್ನು ಡಿವೈಡ್ ಮಾಡಿದ್ರೆ ಒಂದು 32 ಸಾವಿರ ತಿಂಗಳಿಗೆ. ಅಷ್ಟೇನಾ ನೋಡಿ, ಇಂಥವ್ರೆ ಮಿಕ್ಕಕ್ಕೆ ಬೀಳೋದು. ಪುಣ್ಯಾತ್ಗಿತ್ತಿ ತುಲಾರಾಶಿ. ನಾನು ಹೇಳಿದೆ ಶುಕ್ರ 6ನೇ ಮನೇಲಿ ಕೂತಿದ್ದಾನೆ, ಯಾರ್ದೋ ಮಾತು ಕೇಳಿ ಹಿಂಗೆ ಹಾಕ್ಬಿಡ್ತೀರಿ. ಅಂಥ ಕೆಲ್ಸಕ್ಕೆ ಹೋಗ್ಬೇಡಿ, ಸುಮ್ಮನಿರಿ. ಕರೆಕ್ಟಾಗಿ ಸೇಫ್ಟಿ ಇರ್ತಕ್ಕಂಥದ್ರಲ್ಲಿ ನೋಡಿ ಹೆಜ್ಜೆ ಹಾಕಿ ಇನ್ವೆಸ್ಟ್ ಮಾಡಿ. ಏನೇನೋ ಮಾಡಬೇಡಿ. ಅದರಲ್ಲೂ ರೇಟಿಂಗ್ ನೋಡಬೇಕು, ಕ್ರಿಸಿಲ್ ರೇಟಿಂಗ್ ನೋಡಬೇಕು, A++ ಇದೆಯಾ, ರಿಸ್ಕ್ ಫ್ಯಾಕ್ಟರ್ ಎಷ್ಟಿದೆ, ಇದೆಲ್ಲ ಸ್ಟಡಿ ಮಾಡಿನೇ ಹಾಕ್ಬೇಕಮ್ಮ. ಬಾಂಡ್ಸು ಇನ್ನೊಂದು ಹೇಳ್ತಾನೆ ಅವನು. 1%, 1.5% ಸಿಗಲ್ವಾ, ದುಡ್ಡು ಎತ್ಕೊಂಡು ಓಡೋಗ್ಬಿಡ್ತಾನೆ ಅಷ್ಟೇ. ಅವನಿಗೇನು ಪಬ್ಲಿಕ್ ದುಡ್ಡು ಅನ್ನತಕ್ಕಂಥ ಭಯವೇ ಇಲ್ಲ. ಸೊ ಇಂಥದ್ದೊಂದು ಛಾಯೆ ಆಗ್ತಕ್ಕಂಥದ್ದಾಗುತ್ತೆ. ತುಲಾ ರಾಶಿ ಜಾಗೃತಿ. ಈ ವಾರ ಸ್ವಲ್ಪ ದುಡಿದಿತ್ತು, ಅನಗತ್ಯವಾಗಿ ಗೊತ್ತಿಲ್ಲದೆ ಇಂಥವುಗಳಲ್ಲಿ ಸಿಲುಕಾಕೋಬಿಡ್ತೀರಿ. ಯಾವುದೇ ದೊಡ್ಡ ಇನ್ವೆಸ್ಟ್ಮೆಂಟು ಇನ್ನೊಂದು ಅಂತ ಹೋಗದೆ ಇದ್ರೇನೆ ಉತ್ತಮ ಅಂತ ಹೇಳ್ತಿದ್ದಾನೆ. ಎಚ್ಚರಿಕೆ. ಇನ್ನು ವೃಶ್ಚಿಕ ರಾಶಿಗೆ ಕುಜರಾಹು ಸಂಧಿ, ಚಿಟ್ಟ ಗುರು ಬೇರೆ ಅಷ್ಟಮ. ಆರೋಗ್ಯ ನೋಡ್ಕೊಳ್ಳಿ, ದೂರ ಪ್ರಯಾಣ, ದೂರದ ಕೆಲಸ, ಭೂಮಿ ತಗೊಳ್ಳೋದು. ಭೂಮಿದೊಂದು ಚಿಕ್ಕಿದೆ, ಯಾವುದೋ ಲೀಗಲ್ ಮೆಸ್ಸುಗಳಿದೆ, ಚೆಕ್ ಮೆಸ್ಸುಗಳಿದೆ, ವ್ಯವಹಾರದ ಮೆಸ್ಸುಗಳಿದೆ. ಬುಧ ಬೇರೆ ವಕ್ರ, ತಲೆ ಕೆಡಿಸ್ತಾನೆ. ಸುಖದಲ್ಲಿ ರಾಹು, ಸುಖದಲ್ಲಿ ಕುಜ, ಅಲ್ಲೊಂದು ದಗದಗ. ಮನೇಲಿ ಏನಾದ್ರೂ ಒಂದು ಕುಜರಾಹು ಅಂತ ಹೇಳಿದ್ದೆ, ಅಲ್ಲಿಂದ ನೋಡಿ ಅದು ನೋಡೋದು 4, 5, 6, 7, 4ನೇ ಭಾವ, 7ನೇ ಮನೆ, ಗಂಡ ಹೆಂಡತಿ. ಗ್ಯಾರಂಟಿ ನಿಮ್ಮ ಹೆಂಡತಿಗೆ ಇಲ್ಲ ನಿಮ್ಮ ಗಂಡನಿಗೆ ಹೆಲ್ತ್ ಅಪ್ಸೆಟ್ಟು, ಮೈಂಡ್ ಅಪ್ಸೆಟ್ಟು, ವ್ಯವಹಾರದ ಚಿಕ್ಕುಗಳು, ಹಣಕಾಸಿನ ಚಿಕ್ಕುಗಳು ಇದಾವೆ. ಗುರು ಬೇರೆ ವಕ್ರ, ಅಲ್ಲಿ ಮುಟ್ಟಿದ್ರಿ ಅಂದರೆ ಅದು ಡೈವರ್ಸ್ವರೆಗೂ ಕೆಲವೊಂದು ಬಂದ್ಬಿಟ್ಟಿರುತ್ತೆ. ಡೈವರ್ಸ್ ಸಮಸ್ಯೆ ಇನ್ನಷ್ಟು ಉಲ್ಪಣ ಆಗ್ತಕ್ಕಂಥದ್ದು ಆಗ್ಬಿಡುತ್ತೆ. ಆದಷ್ಟು ಕಾಂಪ್ರಮೈಸಿಂಗ್ ವೇನಲ್ಲಿ ಇರ್ತಕ್ಕಂಥದ್ದು ಮಾಡಿ. ಲಕ್ಷ್ಮೀ ನರಸಿಂಹ, ಸುಬ್ರಹ್ಮಣ್ಯ, ಕಾರ್ತಿಕೇಯ, ಹನುಮರ ಉಪಾಸನೆ, ಹನುಮ ದರ್ಶನ, ಸಮಾಧಾನ. ಶುಕ್ರ ಅದೃಷ್ಟಕ್ಕೆ ಶನಿ ಜೊತೆನಲ್ಲಿ ಅದ್ಭುತವಾಗಿ ಕೊಡ್ತಿರೋದ್ರಿಂದ ನಿಮ್ಮ ಸಂಗಾತಿಗೆ ಒಂದು ಸ್ವಲ್ಪ ಇನ್ಕಮ್ಮು, ವ್ಯವಹಾರ, ಹಣಕಾಸು ಒಂದು ಸ್ವಲ್ಪ ಅನುಕೂಲ ಆಗ್ತಕ್ಕಂಥದ್ದಾಗುತ್ತೆ. ಒಂದು ದಾರಿ ಮಾಡಿಸ್ತಕ್ಕಂಥದ್ದಾಗುತ್ತೆ, ಚೈತನ್ಯ ಆಗ್ತಕ್ಕಂಥದ್ದಾಗುತ್ತೆ. ಏನೂ ಯೋಚನೆ ಮಾಡಬೇಡಿ, ಗಾಬರಿ ಪಡಬೇಡಿ. ಅಲ್ಲೊಂದಿದೆ, ಆಕಸ್ಮಿಕ ಪ್ರಯಾಣ, ದೂರ ಪ್ರಯಾಣ, ಆಮೇಲೆ ಒಂದು ಟ್ರಿಪ್ ಹೋಗಿ ಬರೋದು, ಅತಿಥಿಗಳ ಮನೆಗೆ ಹೋಗಿ ಬರೋದು, ಫಂಕ್ಷನ್ಸ್ಗೆ ಹೋಗಿ ಬರೋದು, ಶುಭ ಕಾರ್ಯಗಳಲ್ಲಿ ಭೋಜನ, ಆಕಸ್ಮಿಕವಾಗಿ ವಸ್ತ್ರ ಪರ್ಚೇಸ್ ಮಾಡೋದು, ಒಂದು ಸ್ವಲ್ಪ ಬಂಗಾರ ಪರ್ಚೇಸ್ ಮಾಡೋದು, ಇದೆಲ್ಲ ನಡೆಯುತ್ತೆ. ಮನೆಗಳಲ್ಲಿ ಒಂದು ಸ್ವಲ್ಪ ರಿಪೇರಿ, ಈ ಮಿಕ್ಸಿ ರಿಪೇರಿ, ವಾಷಿಂಗ್ ಮೆಷಿನ್ ರಿಪೇರಿ, ಗ್ಯಾಸ್ ರಿಪೇರಿ, ನಿಮಗೂ ಸ್ವಲ್ಪ ಗ್ಯಾಸ್ ರಿಪೇರಿ ಸಮಸ್ಯೆಗಳು ಸ್ವಲ್ಪ ಆಗ್ತಕ್ಕಂಥದ್ದಾಗುತ್ತೆ. ಸಣ್ಣ ಎಚ್ಚರಿಕೆ. ಇನ್ನು ಧನುಸು ರಾಶಿಗೆ ಈ ವಾರ ಕೇಂದ್ರದಲ್ಲಿ ಗುರು, ಕೇಂದ್ರದಲ್ಲಿ ಶುಕ್ರ. ವಾವ್! ಈ ಹೋಟೆಲ್ ಇಂಡಸ್ಟ್ರಿ, ಟ್ರಾವೆಲ್ ಇಂಡಸ್ಟ್ರಿ, ಮ್ಯೂಸಿಕ್ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಲಿಕ್ಕರು, ಪಾರ್ಟಿಗಳು ಅರೇಂಜ್ ಮಾಡೋದು, ಈ ಒಂದು ಡಿಸ್ಕೋಥೆಕ್ಗಳು, ಕೆಸಿನೋಗಳು, ಹಾಡುಗಾರಿಕೆ, ಈ ಮ್ಯೂಸಿಕ್ಕು, ಈ ಕುಣಿತ, ಮೋಜು, ಮಸ್ತಿ, ಮೆಹಂದಿಗಳನ್ನು ಅರೇಂಜ್ ಮಾಡೋದು, ಮದುವೆಗಳನ್ನು ಅರೇಂಜ್ ಮಾಡಿಸ್ಕೊಡ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನು ನೋಡ್ಕೊಳ್ತಕ್ಕಂಥದ್ದು. ಎಂಡ್ ಟು ಎಂಡ್ ಸೊಲ್ಯೂಷನ್ಸ್, ಈ ಮದುವೆಗಳಿಗೆ, ಫಂಕ್ಷನ್ಗಳಿಗೆ, ಪಾರ್ಟಿಗಳಿಗೆ ಅರೇಂಜ್ ಮಾಡಿಕೊಡ್ತಕ್ಕಂಥದ್ದು. ಪೌರೋಹಿತ್ಯ ಕೆಲಸ, ಹೋಮ, ಹವನ, ಯಜ್ಞ, ಯಾಗ, ಟೀಚಿಂಗ್, ಪ್ರೀಚಿಂಗ್, ಕಲೆಗೆ ಸಂಬಂಧಪಟ್ಟಂತೆ ಟೀಚಿಂಗ್ ಮಾಡತಕ್ಕಂಥ ವೃತ್ತಿ ಉದ್ಯೋಗಗಳು ಅದ್ಭುತ ಅನುಕೂಲ ನೋಡತಕ್ಕಂಥ ಒಂದು ವಾರ. ಇನ್ನು ಮಕರ ರಾಶಿ, ನೀವು ಈ ವಾರ ಶುಕ್ರ ಅದ್ಭುತ, ತಲೆ ಕೆಡಿಸ್ಕೋಬೇಡಿ, ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಆಮೇಲೆ ತಲೆಗೆ ಇಲ್ದಿದ್ದೆಲ್ಲ ಹುಳ ಬಿಟ್ಕೊಳ್ತಕ್ಕಂಥ ಪ್ರಭಾವಗಳು ಸ್ವಲ್ಪ ಬರುತ್ತೆ. ಬುಧ ವಕ್ರ ಅಲ್ವಾ, ಬುದ್ಧಿ ಸ್ಥಾನದಲ್ಲೇ ಇದ್ದಾನೆ. ಇದನ್ನ ಹಿಂಗೆ ಮಾಡಿದ್ರೆ ಹೆಂಗೆ, ಇದನ್ನು ಹಂಗೆ ಮಾಡಿದ್ರೆ ಹೆಂಗೆ, ಯಾವುದು ಹೇಗಿದೆಯೋ ಹಾಗೆಯೇ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಅತಿ ಬುದ್ಧಿ ಬೇಡ, ಬೇಗ ಬೆಳೆಯೋಣ ಬೇಡ. ಬೇಗ ಬೆಳೆಯೋಕ್ಕಾಗುತ್ತ ಮಕ್ಕಳೇ? ಕೆಲವ್ರು ನೋಡಬೇಕು, ಈ 25ನೇ ವಯಸ್ಸಿಗೆ ಬರ್ತಾರೆ, ಅವ್ರುಗಳ ಮನೆ ತಗೋತೀನ. ಇನ್ನು ಕೆಲವ್ರು ನೋಡು ವಿಪರೀತ, 3ನೇ ವಯಸ್ಸು ಮಗು ಜಾತಕ. ಗುರುಗಳೇ, ನಮ್ಮ ಮಗು ಬಂದು ಮದುವೆಗೆ ಹೆಂಗಿರುತ್ತೆ, ಇನ್ನು 14-15 ವರ್ಷ, ಇಲ್ಲ ಇನ್ನು 20 ವರ್ಷ. ನಮ್ಮ ಪಾಪ ಈಗ ತಾನೇ ಡಿಗ್ರಿ ಮುಗಿಸಿದೆ, ಮಾಸ್ಟರ್ಸ್ ಮಾಡಿಸೋದಾ, ಇಲ್ಲ ಒಂದು ಯಾವುದಾದ್ರೂ ಒಂದು
ಕೋರ್ಸ್ಗಳನ್ನು ಮಾಡಿಸೋದ ಉದ್ಯೋಗಕ್ಕೆ ಸಂಬಂಧಪಟ್ಟಂಥದ್ದು, ಅಲ್ಲಿ ತಯಾರಿ ನಡೆಸೋದು. ಯಾಕಂದ್ರೆ ಈ ಕಾಲದಲ್ಲಿ ಗಂಡ ಹೆಂಡತಿ ಇಬ್ಬರು ದುಡಿದ್ರು ಕೂಡ ಸಾಕಾಗೋಲ್ಲ, ಮದುವೆ ಮಾಡಬೇಕು. ಏನೇನೋ ನಗು ಬರ್ತಿರುತ್ತೆ, ಅದಕ್ಕೆ ಸಿಟ್ಟಿಂದ ಹೇಳ್ತಿರ್ತಾನೆ ಬರಲೇಬೇಡಿ ಜ್ಯೋತಿಷ್ಯ ಕೇಳೋಕೆ ಅಂತ. ಜ್ಯೋತಿಷ್ಯ ಕೇಳೋಕೆ ಒಂದು ಅರ್ಹತೆ ಬೇಕು, ಒಂದು ಯೋಗ್ಯತೆ ಬೇಕು. ನಮಗೂ ಕೂಡ ಹೇಳೋಕೆ ಒಂದು ಯೋಗ್ಯತೆ ಬೇಕು. ಒಂದು ದೇವರು, ಈಗ ಒಂದು 5 ಸ್ಟಾರ್ ಹೋಟ್ಲ್ಗೆ ಹೋಗೋಕ್ಕೂ ಒಂದು ಯೋಗ್ಯತೆ ಬೇಕಲ್ವಾ? ನನಗೂ ಒಂದು ಯೋಗ್ಯತೆ ಬೇಕು. ನೀವು 5 ಸ್ಟಾರೇ, ನನಗೂ ನಿಮ್ಮ ಹತ್ರ ಬರ್ಲಿಕ್ಕೆ ಹೇಳೋಕೆ ನನಗೂ ಅಂಥದ್ದೊಂದು ಅರ್ಹತಾ ಯೋಗ್ಯತಾ ಕಡಿಮೆ ಅಂದ್ರೆ ಒಂದು 30-35 ವರ್ಷಗಳ ಅನುಭವ ಮಕ್ಕಳೇ. ಸುಮ್ಮನೆ ಇಲ್ಲ ಜ್ಯೋತಿಷ್ಯ ಹಾಗೆ ಯಾವುದೋ 2 ಪೇಜು 2 ಬುಕ್ಕು, ಇನ್ಯಾವುದೋ ರೀಲ್ಸ್ ನೋಡ್ಬಿಟ್ಟೆ, ಇನ್ಯಾವುದೋ ಅವೆಲ್ಲ ಅಲ್ಲ. ಜಾತಕಗಳು ಕಡಿಮೆ ಅಂದ್ರು 10ರಿಂದ 12 ಲಕ್ಷ ಜಾತಕಗಳನ್ನ ನೋಡಿರೋದು ಈ 30-35 ವರ್ಷದಲ್ಲಿ. ನೆನ್ಪಿಟ್ಕೊಳ್ಳಿ. ಕಡಿಮೆ ಅಂದ್ರು ದಿನಕ್ಕೆ 50 ಜಾತಕನೇ ಇಟ್ಕೊಳ್ಳಿ. ತಿಂಗಳಿಗೆ 1500 ಅಂದ್ರೆ ವರ್ಷಕ್ಕೆ 18,000 ಲೆಕ್ಕ ಹಾಕೊಳ್ಳಿ. 35 ವರ್ಷಕ್ಕೆ ಕಡಿಮೆ ನಾನು ಹೇಳ್ತಿರೋದು. 300 ಜಾತಕ ನೋಡ್ತಿದ್ದೆ, 3 ನಿಮಿಷ ಅಂದ್ರೆ ಯೋಚನೆ ಮಾಡಿ ನೋಡಿ. ಆ ಪಾರ್ಟಿ ನಿಂತ್ಕೊಳ್ಳೋರು ಗುರುಗಳೇ ಒಂದು ಮಾತು ಹೇಳ್ಬೇಡಿ ಅಂತ 150 ಇಳಿಸ್ಕೊಂಡೆ, 50 ಇಳಿಸ್ಕೊಂಡು ಇವತ್ತು 10. ಅದರಲ್ಲೂ ವಾರದಲ್ಲಿ 2 ದಿನ 3 ದಿನ ಬಿಡಿ. ನನ್ನ ಪಾಡಿಗೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನಾನು ಹೇಳೋದು ಬೇಡ. ದೇವಿ ರಹಸ್ಯ ಅಂತ ಹೇಳ್ಕೊಂಡು ಎಲ್ರಿಗೂ ಆ ರಹಸ್ಯ ತಿಳ್ಕೊಳ್ಳೋಕ್ಕೂ ಆಗೋಲ್ಲ, ಕೇಳ್ಕೋಬೇಕು. ಅದರಿಂದ ಮಕರ ರಾಶಿ ಅಂಥದ್ದೊಂದಿದೆ. ಸರಿಯಾದ ವೈದಿಕರನ್ನ ಕೇಳ್ಕೊಳ್ಳಿ. ವೈದಿಕರು ಅಂದ್ರೆ ಅನುಭವಸ್ಥರು. ಏನು ಮಾಡಬೇಕೆಂದರೂ ಕೇಳ್ಕೊಳ್ಳಿ. ದುಡುಕಬೇಡಿ, ಜಾಗ್ರತೆ. ಎಲ್ಲಿ ಹೋಗ್ತಿದ್ದೀರಾ, ಏನ್ ಮಾಡ್ತಿದ್ದೀರಾ, ಏನ್ ತಿಂತಿದ್ದೀರಾ, ಏನ್ ವ್ಯವಹಾರ ಮಾಡ್ಬೇಕು. ಯಾಕಂದ್ರೆ ಬುಧ ವಕ್ರ, ರಾಹು ಜೊತೆ, ಕುಜನ್ ಜೊತೆ, ಸೂರ್ಯನ ಜೊತೆ, ಅಷ್ಟಮಾಧಿಪತಿ, ಬಾಧಕಾಧಿಪತಿ, ಮಾರಕಾಧಿಪತಿ, ಇವೆಲ್ಲ ಹೇಳ್ಕೊಂಡು ಹೋಗ್ಬಿಟ್ಟು ಯಾವುದೋ ಒಂದು ಸಡನ್ ಆಗಿ ಗ್ಯಾಸ್ ಸಿಕ್ತು ಅಂತ ಹೇಳ್ಬಿಟ್ಟು ರಿಲಯನ್ಸ್ ಅವನು ಹೋಗ್ಬಿಟ್ಟು KG ಬೇಸಿನ್ ಅಂತ ಹೇಳ್ಬಿಟ್ಟು ಇವತ್ತು ಸರ್ಕಾರ ಹೇಳಿದೆ ಎಷ್ಟೋ ಲಕ್ಷ ಕೋಟಿ ದುಡ್ಡು ಕೊಡಬೇಕು ಎಲ್ಲಯ್ಯ ಅಂತಿದೆ. ಇಲ್ಲ ನನಗೆ ಅವೆಲ್ಲ ಗೊತ್ತಿಲ್ಲ ಎಲ್ಲಯ್ಯ ಅಂತಿದೆ. ಇದು ಆಗ್ತಿರ್ತಕ್ಕಂಥ ಭಾವ. ಆ ರೀತಿ ಗತಿಗೆ ತಂದು ಇಟ್ಕೊಬಿಡ್ತಾರೆ ಮಕರ ರಾಶಿ. ನಿತ್ಯ ಕೆಲಸ ಕಾರ್ಯ, ಸಮಥಿಂಗ್ ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಸರ್ವಿಸ್ ಕನ್ಸಲ್ಟೆಂಟ್, ರಿಪೇರ್ ಕನ್ಸಲ್ಟೆಂಟ್, ಪ್ರಾಪರ್ಟಿ ಕನ್ಸಲ್ಟೆಂಟ್, ಮೆಟೀರಿಯಲ್ ಕನ್ಸಲ್ಟೆಂಟ್, ಲಾಜಿಸ್ಟಿಕ್ ಕನ್ಸಲ್ಟೆಂಟ್ ಸೂಪರ್ ಆಗಿರುತ್ತೆ. ಇನ್ನು ಕುಂಭರಾಶಿ, ಕುಜ ರಾಹು ನಿಮ್ಮ ಮನೇಲೆ ಏನೋ ಟೆನ್ಷನ್, ಏನೋ ಕೋಪ, ಏನೋ ಆತರ, ಏನೋ ಒಂದು ಒತ್ತಡ, ಇವುಗಳನ್ನ ನೋಡ್ತಕ್ಕಂಥದ್ದು. ನಿಮಗೆ ಒಂಥರ ದಿಢೀರ್ ಕೋಪ, ದಿಢೀರ್ ಸಿಟ್ಟು, ದಿಢೀರ್ ಆತರ, ಇವುಗಳ ಪರಿಚಯದಿಂದ ಒದ್ದಾಡತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಹುಷಾರು. ಬುಧ ಬೇರೆ ವಕ್ರ, ಏನೇನೋ ಪ್ಲಾನ್ ಮಾಡ್ತೀರ, ನಿಮ್ಮ ಪ್ಲಾನ್ ನಡೆಯೋಲ್ಲ. ಆದರೆ ಆಗ ನಾವು ಹೇಳೋದೇನಂದ್ರೆ ಬುಧ ವಕ್ರ ಇದ್ದಾಗ ಬೇರೆಯವ್ರಿಗೆ ಅಡ್ವೈಸ್ ಮಾಡಬೇಕು. ದಟ್ ವರ್ಕ್ಸ್ ಔಟ್ ಫ್ಯಾಂಟಾಸ್ಟಿಕ್. ನಿಮಗಲ್ಲ, ಬೇರೆಯವ್ರಿಗೆ ಅನುಕೂಲ, ಬೇರೆಯವ್ರಿಗೆ ದಾರಿ, ಬೇರೆಯವ್ರಿಗೆ ಮಾರ್ಗದರ್ಶನ, ಬೇರೆಯವ್ರಿಗನ್ನ, ಬೇರೆಯವ್ರಿಗೆ ಬದುಕು, ಬೇರೆಯವ್ರಿಗೆ ಜೀವನ. ಇದನ್ನ ಅರ್ಥ ಮಾಡಿಕೊಳ್ಳಿ. ಎಲ್ಲ ಗುರುಗಳೇ ಹಂಗೆ, ಗುರುಗಳೇ ಹಿಂಗೆ, ಗುರುಗಳೇ ಅದೇ ನೀವು ತಪ್ಪು ಮಾಡೋದು. ನಿಮ್ಮ ತುಂಬಾ ಬುದ್ಧಿವಂತರು ತಮಗೆ ಅಪ್ಲೈ ಮಾಡ್ಕೋಬಾರ್ದು. ಕುಂಭರಾಶಿ ಈ ವಾರ ವಿಪರೀತ ಬುದ್ಧಿವಂತಿಕೆ. ಶನಿ ಶುಕ್ರ ಬೇರೆ ನೋಡ್ತಿರೋದ್ರಿಂದ ಕಲೆ, ಮಾಡ್ಲಿಂಗ್, ಮಾಧ್ಯಮ, ಆಕ್ಟಿಂಗ್, ಮ್ಯೂಸಿಕ್, ಡಾನ್ಸ್, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಫುಡ್ ಇಂಡಸ್ಟ್ರಿ, ಟ್ರಾವೆಲ್ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಬಟ್ಟೆ, ಗಾರ್ಮೆಂಟ್ಸು, ಕೇಶಾಲಂಕಾರ, ಮೇಕಪ್ಪು, ಇಂತಹ ಯಾವುದೇ ಒಂದು ವೃತ್ತಿ ಉದ್ಯೋಗ ಸ್ತ್ರೀಯರಿಗೆ ಸಂಬಂಧಪಟ್ಟಂಥದ್ದು, ಖುಷಿಗೆ ಸಂಬಂಧಪಟ್ಟಂಥದ್ದು, ಸಂಭ್ರಮಕ್ಕೆ ಸಂಬಂಧಪಟ್ಟಂಥದ್ದು ಈ ವಾರ ಕುಂಭದ್ರೋಣ ಮಳೆ ಆಗಿರ್ತಕ್ಕಂಥದ್ದು ಇರುತ್ತೆ. ಬ್ಯೂಟಿಫುಲ್. ಇನ್ನು ಮೀನರಾಶಿ, ಅಷ್ಟಮಾಧಿಪತಿ ಶುಕ್ರ, ವಿಪರೀತ ರಾಜಯೋಗ. ವಿಪರೀತ ಅಂದ್ರೆ ಏನು ಗೊತ್ತಾ, ತಟ್ಟೆ ತುಂಬಾ ಪ್ರಸಾದ ಬಂದ್ಬಿಡುತ್ತೆ, ಬಟ್ ಅದರ ಮೇಲೆ ಯಾರ್ದು ಕಣ್ ಬಂದು ಬೀಳುತ್ತೆ, ಕೆಟ್ಟ ದೃಷ್ಟಿ ಬೀಳುತ್ತೆ. ಹುಷಾರ್. 12ನೇ ಮನೆಯಲ್ಲಿ ಕುಜ ಯೋಗಕಾರಕ ಮಲಗಿದ್ದಾನೆ, ಭಾಗ್ಯಾಧಿಪತಿ. ಷಷ್ಠಾಧಿಪತಿನೂ ಅವನ ಜೊತೆಲಿ ಸೇರ್ಕೊಂಡಿದ್ದಾನೆ, ಸಪ್ತಮಾಧಿಪತಿಯು ಸೇರ್ಕೊಂಡಿದ್ದಾನೆ. ಏನಾದ್ರೂ ಈ ರಿಯಲ್ ಎಸ್ಟೇಟ್ ಅಲ್ಲಿ ಮೋಸ ಹೋಗತಕ್ಕಂಥದ್ದಾಗುತ್ತೆ, ಎಚ್ಚರಿಕೆ. ಯಾರೋ ಜೊತೆಯಲ್ಲಿರೋರು ರಿಯಲ್ ಎಸ್ಟೇಟಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಈ ಜಾಗ ಚೆನ್ನಾಗಿದೆ, ಆ ಜಾಗ ಚೆನ್ನಾಗಿದೆ, ನಿಮ್ಮನ್ನ ಎಲ್ಲೋ ಮುಳುಗಿಸ್ತಕ್ಕಂಥ ಒಂದು ವ್ಯವಹಾರ ಆಗುತ್ತೆ.
ಆ ಪೇಪರಲ್ಲಿ ಮೋಸ ಇರುತ್ತೆ. ಇವತ್ತಾಗಿಯಪ್ಪ ನಮ್ಮ ಗುರುಗಳು ಜಾಗ ತಗೊಂಡು ಒಂದು ಹೆಚ್ಚು ಕಡಿಮೆ 10 ವರ್ಷ ಆಗಿದೆ. ಜಾಗಕ್ಕೆ ಹೋದ್ರೆ ಬೆದರ್ಸೋಕೆ ಬರ್ತಾರೆ. 11 ಸ್ಕೆಚ್ ಸೈನ್ ಹಾಕಿಲ್ಲ ಅಷ್ಟೇ, ಪೆಂಡಿಂಗ್ ರಿಜಿಸ್ಟ್ರೇಷನ್ ಆಗಿರುತ್ತೆ. ಇನ್ನೂ ಒಬ್ಬರು ಒಂದು 40 ಲಕ್ಷದವರೆಗೂ ದುಡ್ಡು ತೊಗೊಂಡಿದ್ದಾರೆ ಪುಣ್ಯಾತ್ಮರು. BDS ಸೈಟ್ ರಿಜಿಸ್ಟರ್ ಮಾಡಿಕೊಡ್ತೀವಿ, ನಮ್ಮದು ಇದು ಬಂದ್ಬಿಡ್ತು ಅಂತ 10 ವರ್ಷ ಆಗೋಯ್ತು. ಈ ಕಡೆ ತಲೆ ಹಾಕಿನೂ ಮಗ. ಈ ಥರದ್ದು ತುಂಬ. ಇನ್ನೂ ಒಬ್ಬರು 10 ಲಕ್ಷ ದುಡ್ಡು ತೊಗೊಂಡಿದ್ದಾರೆ, 11 ಲಕ್ಷ, 3.5 ಎಕರೆ ಹಲಗೂರ್ ಹತ್ರ. ಪುಣ್ಯಾತ್ಮರು. ಆಗೋಯ್ತು ಅದೊಂದು 18 ವರ್ಷ. ರೈತರು ಮೋಸ ಮಾಡಲ್ಲ ಅಂತೀವಿ. ರೈತ ಅನ್ನದಾತ ಮೋಸಗಾರನ ಲೆಕ್ಕ ಹಾಕೊಳ್ಳಿ. ನಾನು ಅದೇ ಹೇಳಿದ್ನಲ್ಲ ಕಾರ್ಯಕ್ರಮದ ಆರಂಭದಲ್ಲಿ, ಮೇ ತೋ ವಿಶ್ವಾಸ್ ಕೋ ढूंढ रहा था, तू तो विश्वास को तोड़ रहा था, मैं तो सच्चा था इसीलिए धोखा खा गया. ನಾನು ಸತ್ಯವಂತ ಆಗಿದ್ದೆ, ಅದಕ್ಕೆ ನಾನು ಮೋಸ ಹೋಗ್ಬಿಟ್ಟೆ. ನೀನು ಮೋಸಗಾರ ಆಗಬಿಟ್ಟೆ. ತೂ ತೋ ಚಾಲಾಕ್ ತಾ ಇಸ್ಲಿಯೇ ತೂ ತಯಾರ್ಲಿಯ. ಈ ಥರದ್ದು ಕೋರ್ಟ್ಗೆ ಹೋದ್ರೆ 3 ವರ್ಷ ನೋಡಿದ್ರೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದೋ ಕೊಟ್ವಿ ಅದೋ ಕಟ್ವಿ ಅಂತ ಅವ್ರಿಗೆ ಗೊತ್ತಿಲ್ಲ ವ್ಯವಹಾರ. ನಮ್ಮ ಗುರುಗಳು ಮೇಲ್ಮೇಲೆ ಅಲ್ಲಿ ಬರೆದು ಏನೋ ಸಿಗ್ನೇಚರ್, ಕೋರ್ಟಲ್ಲಿ ಡಿಸ್ಮಿಸ್. ದುಡ್ಡು ಕೂಡ ವಾಪಸ್ ಬಂದಿಲ್ಲ. ಏನಂತ ಹೇಳಿರೋದು ಗೊತ್ತಿರೋ ಕೋರ್ಟಲ್ಲಿ 1 ಲಕ್ಷ ಅಂತ ಹೇಳ್ಬಿಟ್ಟು ಗುರುಗಳ ಹತ್ರ ಹೋದ್ವಿ. 11 ಲಕ್ಷ ಪಕ್ಕದಲ್ಲಿ 1 ಲಕ್ಷ ಹಾಕೋಬಿಟ್ಟಿದ್ದಾರೆ ಸ್ವಾಮಿ. ಅಗ್ರಿಮೆಂಟ್ಗಳಲ್ಲಿ ಸೈನ್ ಇದೆ. ಅವತ್ತು ಅಗ್ರಿಮೆಂಟ್ ರಿಜಿಸ್ಟರ್ಡ್ ಆಗ್ಬಿಟ್ಟಿದ್ರೆ, ಅದಕ್ಕೆ ಹೇಳುದು ವೈದಿಕರು ಅನುಭವಸ್ಥರು ಅಂತ ಹೇಳುದು. ವೈದಿಕರು ಅಂದ್ರೆ ಏನು ಗೊತ್ತಾ? ಅನುಭವಸ್ಥರು. ಒಳ್ಳೆ ಲಾಯರು, ಒಳ್ಳೆ CA, ಒಳ್ಳೆ ಚಾರ್ಟರ್ಡ್ ಅಕೌಂಟೆಂಟು, ಒಂದು ಕಂಪನಿ ಸೆಕ್ರೆಟರಿ, ಒಂದು ಒಳ್ಳೆ ಫ್ಯಾಕ್ಟ್ರಿ ಎಕ್ಸ್ಪರ್ಟ್, ಒಳ್ಳೆ ಇಂಜಿನಿಯರಿಂಗ್ ಎಕ್ಸ್ಪರ್ಟ್. ಏನು ಮಾಡಿದ್ರು ಒಂದು 6 ತಿಂಗಳು ಟೈಮ್ ತಗೊಳ್ಳೋಣ. ಅಲ್ಲಿದೆ ಬುಧನ ಭಾವ ವಕ್ರ. ಕೊಟ್ಟವನ್ ಕೋಡಂಗಿ, ಈಸ್ಕೊಂಡವನ್ ಏರ್ಭದ್ರ. ನಿಮ್ಮನ್ನ ಈ ಥರದ್ದು ಯಾವುದು ಚಿಕ್ಕಿನ ವ್ಯಾಪಾರ ನಿಮಗೇ ಗೊತ್ತಿಲ್ಲದೆ ನಿಮ್ಮ ಹಿಂದ್ಗಡೆ ಕುತಂತ್ರ, ತಂತ್ರ, ಪ್ರತಿತಂತ್ರ ನಡೀತಿದೆ. ಅದೃಷ್ಟ ಗುರು ನೋಡ್ತಿದ್ದಾನೆ. ಶುಕ್ರನು ಕೂಡ ಬಂದಿರೋದನ್ನ ವಿಪರೀತ ದುಡ್ಡಿದೆ, ಅದನ್ನ ಕಸಿಲಿಕ್ಕೆ ಲೀಗಲ್ ಮೆಸ್ಸು, ಮೋಸದ ಮೆಸ್ಸು, ಪಾರ್ಟ್ನರ್ಶಿಪ್ ಮೆಸ್ಸು ಇವುಗಳಿದೆ. ದೇವಸ್ಥಾನಗಳಲ್ಲಿ ಸತ್ಯನಾರಾಯಣ ವ್ರತ ಮಾಡ್ತಿರ್ತಾರೆ. ಕುಳಿತು ಬನ್ನಿ. ರಾಮರಿಗೆ ಒಂದು ಸೇವೆ, ವಿಷ್ಣುವಿಗೊಂದು ಸೇವೆ. ಚಿಕ್ಕ ತಿರುಪತಿ ಆದ್ರೂ ಹೋಗಿ ಬನ್ನಿ. ಮನೆಯ ಬಳಿಯ ಬಾಲಾಜಿ ಇದ್ರೆ ಅದೇ ಚಿಕ್ಕ ತಿರುಪತಿ. ಹೋಗಿ ಒಂದು ಸೇವೆ ಮಾಡ್ತಾ ಬನ್ನಿ. ದೊಡ್ಡ ಕಾರ್ಯಗಳೇನು ಮಾಡ್ಲಿಕ್ಕೆ ಹೋಗ್ಬೇಡಿ. ನಿತ್ಯ ಅನ್ನ, ಊಟ, ಬಟ್ಟೆ, ವ್ಯವಹಾರಗಳಿಗೆ ತೊಂದರೆ ಇಲ್ಲ. ಬ್ಯೂಟಿಫುಲ್ ಆಗಿ ನಡೀತಕ್ಕಂಥ ಒಂದು ವಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.